ಅಂಬಾದೇವಿ ಜಗಜ್ಜನನಿಯನ್ನು ಸ್ಮರಿಸಿಕೊಂಡು ದೇವಿಯ ಪುರಾಣವನ್ನು ನಾವೆಲ್ಲ ಹಚ್ಚಿಕೊಂಡು ಬರುತ್ತೀವಿ ಕರೆ. ಆದರೆ ಈ ದೇವಿಯ ಪುರಾಣ ಹುಟ್ಟಬೇಕಾಗಿತ್ತು ಅಂದರೆ ಒಬ್ಬ ಕವಿ ಬೇಕು. ಕವಿ ಇಲ್ಲದೆ ಪುರಾಣಗಳು, ಯಾವುದೇ ಪುರಾಣಗಳು ಹುಟ್ಟುವುದಿಲ್ಲ. ದೇವಿ ಪುರಾಣವನ್ನು ಬರೆದು ಇಡೀ ಜಗತ್ತಿನೊಳಗೆ ಎಲ್ಲೆಡೆಯಲ್ಲಿ ದೇವಿಯ ಪುರಾಣವನ್ನು ಹಚ್ತೀವಿ ಅಂತಂದರೆ ಆ ಕವಿಯ ಹೆಸರನ್ನು, ಯಾವ ಊರು, ಏನು, ತಂದೆ ತಾಯಿ ಹೆಸರು ಏನು ಅನ್ನುವಂಥದ್ದನ್ನು ಮೊದಲು ಕವಿಯ ಪರಿಚಯವನ್ನು ನಾವೆಲ್ಲ ನೋಡೋಣ. ದೇವಿ ಪುರಾಣವನ್ನು ಯಾರು ಬರೆದರು ಅನ್ನುವುದನ್ನು. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆದ್ವಾನಿ ತಾಲೂಕಿನಲ್ಲಿರುವ ಒಂದು ಚಿಕ್ಕ ಹಳ್ಳಿ ದೊಡ್ಡ ಹರಿವಾಣ, ಅದಕ್ಕೆ ತೆಲುಗಿನಲ್ಲಿ ಪೆದ್ದ ಹರಿವಾಣಂ ಎಂದು ಕರೆಯಿಸಿಕೊಳ್ಳುವ ಈ ಗ್ರಾಮದಲ್ಲಿ ಕರ್ಣಂ ಅನ್ನುವಂಥ ಮನೆತನ, ಅಂದರೆ ಹಿಂದೆ ಗೌಡಿಕಿ ಮನೆತನ ಅಂತ ಕರೀತಾರೆ. ತಲತಲಾಂತರದಿಂದ ಊರು ಹೊಲಗಳ ಲೆಕ್ಕ ಪತ್ರ ಪಹಣಿ ಬರೀತಕ್ಕಂಥ ಮನೆತನಗಳಿಗೆ ಕರ್ಣಂ ಮನೆತನ ಎಂದು ಕರೀತಾ ಇದ್ದಾರೆ. ನಮ್ಮಲ್ಲಿ ಕುಲಕರ್ಣಿ ಮನೆತನ ಅಂದರೆ ಅವಿಭಕ್ತ ಬ್ರಾಹ್ಮಣ ಕುಟುಂಬದಲ್ಲಿ ಸದಾಚಾರ ಒಳ್ಳೆಯವರೆನಿಸಿದ ಲಕ್ಷ್ಮೀಪತಿ ಅಣ್ಣಮ್ಮರೆಂಬ ದಂಪತಿಗಳಿದ್ದಾರೆ. ಆ ಮನೆತನದೊಳಗ ಜ್ಯೋತಿಷ್ಯ ಹೇಳ್ತಕ್ಕಂಥ ಸಂಪ್ರದಾಯವಿತ್ತು. ಸಹಜವಾಗಿ ಆಚಾರ ವಿಚಾರಶೀಲರಾಗಿದ್ದರು. 2 ಗಂಡು ಮಕ್ಕಳು. ನಂತರ ಅಣ್ಣಮ್ಮ ಮತ್ತೊಮ್ಮೆ ಗರ್ಭವನ್ನು ಧರಿಸ್ತಾಳೆ. ಹಿರಿಯ ಮಗ ನರಸಿಂಹ ಜ್ಯೋತಿಷ್ಯವನ್ನು ತಂದೆಯಿಂದ ಕಲಿಯುತ್ತಿದ್ದ. ಯಾವುದೋ ಕೆಲಸಕ್ಕೆ ಹೊರಗೆ ಹೋಗಿದ್ದ. ಲಕ್ಷ್ಮೀಪತಿ ಅಂದು ಅವಸರವಾಗಿ ಮನೆಯ ಕಡೆಗೆ ಧಾವಿಸಿ ಬರುತ್ತಾರೆ. ಕಾರಣವೇನೆಂದರೆ ಅಣ್ಣ ಮನೆಗೆ ಅಂದು ನವಮಾಸಗಳು ಗತಿಸಿದವು. 2 ಹೆರಿಗೆಗಳು ಅಣ್ಣಮ್ಮನಿಗೆ ಅಪಾರ ನೋವುಂಟನ್ನು ಮಾಡಿದವೆ. 2ನೆಯ ಮಗುವಿನ ಜನನ ಅಣ್ಣಮ್ಮನಿಗೆ ಮತ್ತೊಮ್ಮೆ ಹುಟ್ಟಿ ಬಂದಂತಾಗಿದೆ. ಈಗಿನಂತೆ ಆಗ ಯಾವ ದವಾಖಾನೆಗಳೂ ಇಲ್ಲ. ಹಳ್ಳಿಯಲ್ಲಿ ನಾಟಿ ವೈದ್ಯರು ಇರುತ್ತಿದ್ದರು. ವೈದ್ಯರನ್ನು ಕರೆತರಬೇಕಂದ್ರೆ 4 ಹರಿದಾರಿ ನಡ್ಕೊಂಡು ಹೋಗಬೇಕಾಗಿತ್ತು. ಅಂದು ಆದ್ವಾನಿಗೆ ಅನಿವಾರ್ಯವಾಗಿ ಹೋಗಬೇಕಿತ್ತು. ಊರಲ್ಲಿ ಸೂಲುಗಿತ್ತಿಯರು ಇದ್ದಾರಾದರೂ ಮಡಿವಂತಿಕೆಯ ಮನೆತನದವರೆಂದು ಯಾರೂ ಮನೆಗೆ ಬರಲಿಲ್ಲ. ಇದೆಲ್ಲವೂ ಅನುಕೂಲವಿಲ್ಲೆಂದು ಬಗೆದು ಲಕ್ಷ್ಮೀಪತಿ ಲಘು ಬಗೆಯಿಂದ ಮನೆಯ ಕಡೆಗೆ ನಡೆದರು. ಮನೆಯಲ್ಲಿ ಹಿರಿಯ ಹೆಂಗಸರ ಇದ್ದಾರ ಕರೆ ಆ ಸಂಬಂಧಗಳು ಅಷ್ಟಕ್ಕಷ್ಟೇ. ಸಂಬಂಧಗಳಲ್ಲಿ ಜಗಳವಾದಾಗ ಯಾವ ಸಂಬಂಧಗಳು ಬಂದು ನಿಲ್ಲುವುದಿಲ್ಲ ಕಷ್ಟ ಬಂದಾಗ. ಎಲ್ಲ ಜವಾಬ್ದಾರಿ ಲಕ್ಷ್ಮೀಪತಿ ಅವರದೇ ಆಗಿತ್ತು. ಇಂದು ಎಲ್ಲ ಹೊರಗೆ ಹೋಗಬಾರದೆಂದೂ ಕೊಂಡಿದ್ರು. ಅವರು ಅನಿವಾರ್ಯವಾಗಿ ಯಾವುದೋ ಒಂದು ಕಾರ್ಯಕ್ಕೆ ಆದ್ವಾನಿಗೆ ಹೋಗಿದ್ದಾರೆ. ಮನೆಯ ಹತ್ತಿರ ಬಂದರು. ಮನೆಯಲ್ಲಿ ನಿಶಬ್ದ. ಗಂಡು ಮಕ್ಕಳು ಇಬ್ಬರು ಎಲ್ಲಿಗೂ ಹೋಗಿದ್ದಾರ. ಮನೆಯಲ್ಲಿ ನರಳಾಟ ಇಲ್ಲ, ಚೀರಾಟ ಇಲ್ಲ, ಏನೊಂದು ಶಬ್ದವೇ ಇಲ್ಲ. ಬೆಳಗ್ಗೆ ಮನೆ ಬಿಡುವಾಗ ಅಣ್ಣಮ್ಮ ಬಹಳ ನೋವಿನಿಂದ ಕಂಡಿದ್ದಳು. ಎಲ್ಲಿ ಜೀವಕ್ಕೇನಾದರೂ ಅಪಾಯವಾಗಿದೆ ಅಂತ ಇಲ್ಲಿ ಲಕ್ಷ್ಮೀಪತಿಯವರು ತಿಳ್ಕೊಂಡಾರೆ. ಛೆ ಇಲ್ಲದೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ಕದವನ್ನು ಇಂಗೊಳ ದೂಡಿ ಒಳಗೆ ಹೋಗ್ತಾರೆ. ಮಗು ಹೊರಸಿನ ಮೇಲೆ ತಾಯಿ ಮಗು ಮಲಗಿದ್ದಾರೆ. ಆಶ್ಚರ್ಯ ಏನಂದ್ರೆ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ಯಾವುದೇ ಪ್ರಸವ ವೇದನೆ ಇಲ್ಲದ ಒಮ್ಮಿಂದೊಮ್ಮೆಗೆ ಹೆರಿಗೆ ಆಯಿತು. ಹುಟ್ಟಿದ ಕೂಡಲೇ ಮಗು ಸಹಿತ ಅಳಲಿಲ್ರಿ ಎಂದ ಅಣ್ಣಮ್ಮಳ ಮಾತಿಗೆ ಬಾಗಿ ಮಗುವಿನ ಮುಖವನ್ನು ನೋಡಿ ಲಕ್ಷ್ಮೀಪತಿ ಬಹಳ ಸಂತೋಷಿತ್ತು. ರಕ್ತದ ಮಧ್ಯ ಕಿಲಕಿಲ ನಗುತ್ತಿರುವ ಮಗುವನ್ನು ಕಂಡು ಆಶ್ಚರ್ಯಚಕಿತನಾದ ಲಕ್ಷ್ಮೀಪತಿ ಪಕ್ಕದ ಮನೆಯಲ್ಲಿದ್ದ ದೂರದ ಸಂಬಂಧಿ ಅಜ್ಜಿಯನ್ನು ಕೂಗಿ ಕರೆದು ಮುಂದಿನೆಲ್ಲ ಕಾರ್ಯಕ್ರಮವನ್ನು ಮಾಡಲು ಹೇಳುತ್ತಾರೆ ಲಕ್ಷ್ಮೀಪತಿಯವರು. ಇಡೀ ಊರಿನಲ್ಲಿ ಇದೇ ವಿಷಯ. ಅಣ್ಣಮ್ಮನ ಹೆರಿಗೆ ನೋವಿಲ್ಲದಂಗಾಯಿತು. ನೋವಿಲ್ದಂಗೆ ಹಡದಳಂತೆ. ಹುಡುಗ ಒಂದೂ ಸ್ವಲ್ಪ ಅಳಲಿಲ್ಲ. ಇವತ್ತೂ ಸಹಿತ ಅಳವಲ್ದು, ಹಾಂಗೆ ಚಂದ ನಗುತ್ತಾದ್ರಿ ಮಗು ಅಂತ ಇಡೀ ಊರಾಗ ಸುದ್ದಿ. ಎಂಥ ವಿಚಿತ್ರ ಹುಡುಗ.
ಭಾಗ್ಯಶಾಲಿ ಅದಾನ ಎಂದು ಕೆಲವರು ಆಡಿಕೊಂಡ್ರೆ ಇನ್ನಿಷ್ಟು ಜನ ಇರಬೇಕಲ್ರ. ನಿಂದನೆಯ ಮಾತುಗಳನ್ನು ಹೇಳ್ತಕ್ಕಂಥವರು ಜಗತ್ತಿನೊಳಗೆ ಹಲವಾರು ಜನ. ಮೂಗ ಇರಬೇಕ್ರಿ ಎಂದು ಉಳಿದವರು ಆಡಿಕೊಂಡ್ರು. ಮಗು ಜನಿಸಿದ ದಿನ ಆ ದಿನ ಸಮೃದ್ಧಿಯಾಗಿ ಮಳೆಯಾಗಿದೆ. ಮಳೆಗಾಲ ಪ್ರಾರಂಭವಾಗಿ 7-8 ಮಳೆಗಳು ಬಾರದೆ ಧಗಿಸುವ ಬಿಸಿಲ ಬೇಗೆ. ಜನರು ಮಳೆ ಇಲ್ಲದೆ ತತ್ತರಿಸಿ ಹೋಗ್ಯಾರೆ. ಒಂದು ದಿನ ಧಾರಾಕಾರದಿ ಸುರಿದ ಮಳೆಯಿಂದ ಕೆರೆ ಹಳ್ಳಗಳು ತುಂಬಿ ತುಳುಕಿದವು. ಇದೆಲ್ಲ ಈ ಮಗುವಿನ ಪ್ರಭಾವವೆಂದು ಕೆಲವು ಅನುಭವಿಗಳು ಜನರು ಮಾತನಾಡಿಕೊಂಡರು. ಇಂತಹ ಅಪರೂಪದ ಸುದ್ದಿ ಇಡೀ ಊರಿನ ಜನರು ಎಷ್ಟು ಸಂತೋಷ ಆಯಿತು, ಬಹಳ ಸಂತೋಷದಿಂದ ನಗುನಗುತ್ತಾ ಮಾತಾಡುತ್ತಾರೆ. ಆ ಮಗುವಿನ ನಾಮಕರಣ ಎಂದು ಮಾಡುವರು ಅಂತ ತಿಳ್ಕೊಂಡು ಜನ ಮಾತನಾಡುತ್ತಾರೆ. ಆ ಸಮಯ ಬಂದೇ ಬಿಟ್ಟಿತು. 16ನೆಯ ದಿನ ಶುಭ ಮುಹೂರ್ತದಂದು ಮಗುವಿನ ನಾಮಕರಣವನ್ನು ಇಟ್ಟುಕೊಳ್ತಾರೆ. ಲಕ್ಷ್ಮೀಪತಿ ತನ್ನ ಯೋಗ್ಯತಾ ಅನುಸಾರವಾಗಿ ಒಂದಿಷ್ಟು ಹಿರಿಯರಿಗೆ ನಾಮಕರಣಕ್ಕೆ ಕರೀತಾರೆ. ಕರೆಸಿಕೊಂಡು ಅನೇಕ ಹಿರಿಯ ಹೆಂಗಸರು ಎಲ್ಲರೂ ಸೇರಿಕೊಂಡು ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಆ ನಗುಮುಗದ ಚೆಲುವನಿಗೆ ಹರಸ್ತಾರೆ. ಸುಂದರವಾಗಿರ್ತಕ್ಕಂಥ ಮಗುವಿನ ಮುಖದ ಕಳೆಯನ್ನು ನೋಡಿ ಹರಸಿದರು. ಇದು ಯಾವ ಹುಡುಗ, ಎಷ್ಟು ಚೆಂದದಂತ ತಿಳ್ಕೊಂಡು ಎಲ್ಲರೂ ಗುಣಗಾನವನ್ನು ಮಾಡುತ್ತಾರೆ. ಸಂತೋಷದಿಂದ ಜನರೆಲ್ಲರೂ ಸೇರಿರ್ತಕ್ಕಂಥ ಜನ ಜಂಕಪ್ಪನೆಂದು ನಾಮಕರಣವನ್ನು ಮಾಡಲು ಲಕ್ಷ್ಮೀಪತಿಯವರು ಹೇಳುತ್ತಾರೆ. ಹೇಳಿದ ಪ್ರಕಾರವಾಗಿ ಜಂಕಪ್ಪ ಎಂದು ನಾಮಕರಣವನ್ನು ಮಗುವಿಗೆ ಮಾಡುತ್ತಾರೆ ಎಲ್ಲರೂ ಸೇರಿಕೊಂಡು. ಅಣ್ಣಮ್ಮನಿಗೆ ಸ್ವರ್ಗ ಮೂರುಗೇಣೋ ಅನ್ನುವಂತಾಯಿತು ಆ ಮಗುವಿನ ಜನನದಿಂದ. ಜಂಕಪ್ಪ ಬಿದಿಗೆಯ ಚಂದ್ರನಂತೆ ಮತ್ತ ಬೆಳೆಯತೊಡಗಿದ. ಒಂದು ದಿನವಾದರೂ ತಂದೆ ತಾಯಿಯರಿಗೆ ಅದು ಬೇಕು ಇದು ಬೇಕು ಎಂದು ಯಾವ ಹಠ ಮಾಡಲಿಲ್ಲ. ಅವನಿಗೆ ತಿಳಿಯದ ವಿಷಯವೆಂದರೆ ಅಳುವುದು. ಯಾವಾಗ ನೋಡಿದರೂ ಗೊತ್ತೇ ಇಲ್ಲ ಅಳುವುದು. ಮಂದಸ್ಮಿತನಾಗಿ ಇರ್ತಾ ಇದ್ದ. ದಿನಗಳು ಹುರುಳಿದಂತೆ ಬಾಲಕ 8 ವರ್ಷಕ್ಕೆ ಬಂದ. 5 ವರ್ಷಕ್ಕೆ ಬಂದ ಮಗ. 5 ವರ್ಷ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಬಿರುಕುಂಟಾಗ್ತದೆ ಮನೆಯೊಳಗೆ ಅನಿವಾರ್ಯವಾಗಿ. ಲಕ್ಷ್ಮೀಪತಿಯವರು ಆ ಮನೆಯನ್ನು ಬಿಡಬೇಕಾಗುತ್ತದೆ. ಮೊದಲೇ ಸಣ್ಣ ಕುಗ್ರಾಮ. ಅಲ್ಲಿ ಕೇವಲ ಮಧ್ಯಮ ವರ್ಗದ ಜನರೇ ವಾಸವನ್ನು ಮಾಡುತ್ತಾರೆ. ವಾಸಕ್ಕೆ ಯೋಗ್ಯವಾದ ಹೇಳಿಕೊಳ್ತಕ್ಕಂಥ ಯಾವ ಮನೆಗಳೂ ಇಲ್ಲ. ಊರ ಹೊರಗೆ ಯಾರೂ ಹೊಸದಾಗಿ ಕಟ್ಟಿದ ಮನೆಯೊಂದು ಅದ. ಆದರೆ ಆ ಮನೆ ಕಟ್ಟಿಸಿದಾರ ಕರೆ ಆ ಮನೆಯಲ್ಲಿ ಪ್ರವೇಶ ಮಾಡಿದವರು ಯಾರೂ ಇಲ್ಲ. ಆ ಮನೆಯನ್ನು ಕೇಳಲು ಲಕ್ಷ್ಮೀಪತಿಯವರು ಓಡೋಡಿ ಹೋಗ್ತಾರೆ. ಮನೆಯ ಮಾಲೀಕರ ಹತ್ತಿರ ಹೋಗಿ ಕೇಳಿದರು. ಅದಕ್ಕೆ ಆ ಮನೆಯ ಮಾಲೀಕ ಮನೆ ಕೊಡೋದಿಲ್ಲ. ಕುಲಕರ್ಣಿಯವರೇ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ, ನಾವು ಮನೆಯನ್ನು ನಿಮಗೆ ಕೊಡೋದಿಲ್ಲ ಎಂದಾಗ ಎಷ್ಟು ನಯ ವಿನಯದಿಂದ ಲಕ್ಷ್ಮೀಪತಿಯವರು ಮಾತಾಡ್ತಾರೆ. ಹಾಗೆ ಹೇಳಬೇಡಿ. ಅಣ್ಣ ತಮ್ಮಂದಿರ ಮನಸ್ಸು ಮುರಿದ ಮೇಲೆ ಮನೆಯಲ್ಲಿರಬಾರದು. ತೊಟ್ಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಬರಬೇಕೆಂದಿರುವೆ. ಹೇಗಾದರೂ ದೊಡ್ಡ ಮನಸ್ಸು ಮಾಡಿ ನನಗೆ ಒಂದಿಷ್ಟು ದಿನಗಳ ಕಾಲ ಈ ಮನೆಯನ್ನು ಬಾಡಿಗೆ ಕೊಡಿರಿ, ಇಲ್ಲಾಂದರೆ ಬಾಡಿಗೆ ಹೆಚ್ಚು ಮಾಡಿರಿ, ನಾನು ಈ ಮನೆಗೆ ಬರ್ತೀನಿ ಅಂತ ಕೇಳಿಕೊಂಡ. ಎಂದಾಗ ಆ ಮನೆಯ ಮಾಲೀಕ ಹೇಳ್ತಾನೆ, ಏನು ಹೇಳಬೇಕ್ರಿ, ನಿಮ್ಗೆ ತಿಳಿಯೋದಿಲ್ಲ. ಕುಲಕರ್ಣಿಯವರೇ, ನಾವು ನಿಮಗೆ ಆ ಮನೆಯ ಬಾಡಿಗೆ ಖಂಡಿತ ಕೊಡೋದಿಲ್ಲ. ನಾವು ಬೇಡವೆಂದು ಹೇಳಿದ ಉದ್ದೇಶವಿಷ್ಟೇ. ನಾವು ಹೊಸ ಮನೆ ಕಟ್ಟಿಸಿ ಪೂಜೆ ಮಾಡಿ ಯಾಕೆ ಹೋಗಿಲ್ಲವೆಂದು ನಿಮಗೆ ತಿಳಿಯದು. ಅದೇನು ಆ ಮನೆಯೊಳಗೆ 7 ಮಕ್ಕಳ ತಾಯಿ ಇದ್ದಾಳಂತ. ಆ ಮನೆಗೆ ಹೋದರೆ ಅದರಲ್ಲಿದ್ದವರಾರು ಉದ್ಧಾರವಾಗುವುದಿಲ್ಲಂತೆ. ಅದಕ್ಕೆ ನಿಮಗೆ ಬೇಡವೆಂದಿದ್ದು. ನಿಮ್ಮ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರ. ಆಗ ಲಕ್ಷ್ಮೀಪತಿಯವರು ಎಷ್ಟು ಚಂದ ಹೇಳ್ತಾರೆ, ಅವಸರದಿಂದ ನಮಗೆ ಏನಾದರೂ ಆಗಲಿ, ಸ್ವಲ್ಪ ದಿನದ ಮಟ್ಟಿಗಾದರೂ ಇರಲಿಕ್ಕೆ ಕೊಡ್ರಿ ಮನೆ ಅಂದಾಗ, ಸರಿ ನಿಮ್ಮಿಷ್ಟ ಎಂದು ಮನೆ ಕೊಡಲು ಒಪ್ಪಿದರು. ಅಂದು ರಾತ್ರಿ ತಮ್ಮ ಸಾಮಾನುಗಳನ್ನು ಸಾಗಿಸಿ ಬಿಟ್ಟರು. ರಾತ್ರಿಯ ವೇಳೆ ಈ ವಿಷಯ ಲಕ್ಷ್ಮೀಪತಿಯವರು ಭಯದಿಂದ ಹೆಂಡತಿಗೆ ಹೇಳ್ತಾರೆ. ಕಾರಣ ಇಷ್ಟೇ, ಹೋಗಿ ಇಂಥ ಮನೆಗೆ ಅದ್ಯಾಕೆ ಬಂದ್ರಿ ಎಂದು ಅಂದಾಳೆಂಬ ಅಂಜಿಕೆಯಿಂದ ಹೆಂಡತಿಗೆ ಹೇಳಿದರು. ಅಣ್ಣಮ್ಮ ಅಂತಾಳೆ, ಎಷ್ಟು ಚಂದ, ಇರಲಿ ಬಿಡ್ರಿ, ಏನಾರ ಇರವಲ್ದಾಗ ದೈವದಾಗ ಇದ್ದಂಗೆ ಆಗ್ತದ. ಕಾಯೋದು ಕೊಲ್ಲೋದು ಎಲ್ಲ ದೇವ್ರದ, ನಮ್ಮ ಕೈಯಾಗ ಏನೈತಿ, ನೀವು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಎಂದು ಪತಿಗೆ ಧೈರ್ಯವನ್ನು ತುಂಬಿದ್ದಾಳೆ. ಇದನ್ನು ಕಂಡ ಲಕ್ಷ್ಮೀಪತಿಯವರು ತಮ್ಮ ಬಾಳು ಧನ್ಯವೆಂದುಕೊಂಡರು. ಇಚ್ಛೆ ಅರಿತು ನಡುವೆ ಸತಿಯಿದ್ದರೆ ಅದುವೇ ಸ್ವರ್ಗ ಎಂದು ದೇವರನ್ನು ಸ್ತುತಿ ಮಾಡುತ್ತಾನೆ ಇಲ್ಲಿ ಲಕ್ಷ್ಮೀಪತಿ. ಬಾಲಕ ಜಂಕಪ್ಪ 6 ವರ್ಷಕ್ಕೆ ಮಗ ಬಂದ. ಅಕ್ಷರಾಭ್ಯಾಸ ಮಾಡಿಸಲು
ಪೂಜೆಯ ಕಾರ್ಯ ಮುಗಿಸಿ ಓಂಕಾರದ ಪ್ರಣವಾಕ್ಷರವನ್ನು ಬರೆದುಕೊಟ್ಟು ತೀಡಿಸ್ತಾರೆ ತಂದೆ ತಾಯಿಗಳಿರುವರು. ಅಣ್ಣನಾದ ನರಸಿಂಹದೇವ ತಮ್ಮ ಮನೆಯ ಪದ್ಧತಿಯಂತೆ ಅರ್ಚಕ ವೃತ್ತಿಯನ್ನು ಮಂತ್ರಗಳನ್ನು ಪಠಣ ಮಾಡಿಸತೊಡಗಿದನು. ಮಂತ್ರಗಳು ಎಷ್ಟೇ ಕಠಿಣವಿರಲಿ ಕೇವಲ 2-3 ದಿನಗಳಲ್ಲಿ ಸ್ಪಷ್ಟವಾಗಿ ಅಣ್ಣನಿಗೆ ಒಪ್ಪಿಸಿ ಬಿಡುತ್ತಿದ್ದ ಜಂಕಪ್ಪ. ಇದರಿಂದ ನರಸಿಂಹನಿಗೆ ಅಚ್ಚರಿಯಾಯಿತು. ಈ ವಿಷಯವನ್ನು ತಾಯಿಯ ಹತ್ತಿರ ಹೇಳುತ್ತಿದ್ದ. ನೋಡಮ್ಮ, ಈ ಮಂತ್ರವನ್ನು ಕಲಿಯಲು ನನಗೆ 15 ದಿನ ಬೇಕಾಯಿತು. ಎಲ್ಲ ಮಂತ್ರಗಳನ್ನು 2 ದಿನಗಳಲ್ಲಿಯೇ ಒಪ್ಪಿಸಿದೆ ಎಂದಾಗ ತಾಯಿ ಅಣ್ಣಮ್ಮ ಏನನ್ನೂ ಹೇಳುತ್ತಿರಲಿಲ್ಲ. ಜಂಕಪ್ಪನ ತಲೆಯ ಮೇಲೆ ಕೈಯಾಡಿಸುತ್ತಾ ಮುಸಿ ಮುಸಿ ನಗುತ್ತಾಳೆ ಹೆತ್ತ ತಾಯಿ. ಒಂದು ದಿನ ಅಣ್ಣ ಯಾವುದೋ ಹೊಸ ಮಂತ್ರವನ್ನು ಕಲಿಸುವಾಗ ತಾನೇ ಮುಂದಿನ ಸಾಲನ್ನು ಮರೆತು ತಡವರಿಸಿ ತೊಡಗಿದಾಗ ಹಿಂದೆ ಎಂದೂ ಕೇಳದ ಆ ಹೊಸ ಮಂತ್ರದ ಸಾಲುಗಳನ್ನು ಜಂಕಪ್ಪ ಹೇಳ್ತಾನೆ. ಹಾಗಂತೂ ಅಣ್ಣ ನರಸಿಂಹದೇವನಿಗೆ ಅಚ್ಚರಿಯಾಗ್ತದೆ. ಈ ಮಂತ್ರ ನಿನಗೆ ಗೊತ್ತಿಲ್ಲ, ಅದು ಹೇಗೆ ಹೇಳಿದೆ? ಹಾಗೇ ಸುಮ್ಮನೆ ಹೇಳಿಬಿಟ್ಟೆ ಎಂದ. ಹೇಳಿದ ತಮ್ಮನ ಮಾತಿಗೆ ಅಣ್ಣ ತಲೆದೂಗಿದನಾದರೂ ಇವನು ಎಲ್ಲರಂತಲ್ಲ. ಅಸಾಧ್ಯವೆಂಬುದಿಲ್ಲ ಅವನಿಗೆ ಸಾಧ್ಯವೆಂದು ದೃಢವಾಗಿ ನಂಬಿದ ನರಸಿಂಹ ಅಣ್ಣ. ಒಂದು ದಿನ ತಂದೆ ತಾಯಿ ಅಣ್ಣಂದಿರೆದುರು ಕಲಿತ ಮಂತ್ರಗಳನ್ನೆಲ್ಲ ಒಪ್ಪಿಸುತ್ತ ಯಾರೂ ಕಲಿಸದಂತಹ ಪದಗಳನ್ನಾಡುತ್ತ ಎಲ್ಲವೂ ಅನುಭಾವ ಪದಗಳು, ಅವುಗಳನ್ಯಾರು ಬರೆದರೆಂದೂ ತಿಳಿಯದು. ತಂದೆ ಲಕ್ಷ್ಮೀಪತಿಯವರು ಜಂಕಪ್ಪ ಇದನ್ನೆಲೆ ಕಲಿತೆ ಎಂದಾಗ ಬಾಲಕ ಮುಗುಳ್ಳಗ್ತಾನೆ. ಹೀಗೆ ಏರು ಧ್ವನಿಯೊಳಗೆ ಮತ್ತ ಒಂದು ಚರಣವನ್ನೇ ಆಡಿಬಿಡುತ್ತಾನೆ. ಎಷ್ಟು ಚಂದ! ಘನ ಮಾಯೆಯು ಭವಬಂಧನಕ್ಕೂ ಆತ್ಮ ಸಾಕ್ಷಾತ್ಕಾರಕ್ಕೂ ಕಾರಣ. ಈ ಒಂದು ಸಾಲು ಹೇಳಿದ ಈ ನುಡಿ ಕೇಳಿದಾಗಲಂತೂ ಮನೆಯವರಿಗೆಲ್ಲ ಇವನು ಇಲ್ಲಿಯವನಲ್ಲವೆಂದು ದೃಢವಾಗಿ ನಂಬಿಬಿಟ್ಟರು. ಮಗ ನಮ್ಮ ಮನೆಯ ಮಗನಾಗೋದಿಲ್ಲ, ಜಗತ್ತಿನೊಳಗೆ ಒಳ್ಳೆಯ ವಿದ್ವಾಂಸನಾಗ್ತಾನೆ ಅಂತ ತಿಳ್ಕೊಂಡ್ರು ಹೆತ್ತ ತಂದೆ ತಾಯಿಗಳು. ಮೊದಲು ಬಾಲಕನ ಅಸಾಧಾರಣ ಈ ಪ್ರತಿಭೆಯನ್ನು ಕಂಡು ಅವನ ವಿಚಿತ್ರ ನಡವಳಿಕೆಯನ್ನು ನೋಡಿ ಇವನಿಗೇನಾದರೂ ಬಾಲಗ್ರಹ ಬಡಿದಿದೆಯೇ ಅಂತ ತಿಳ್ಕೊಂಡ್ರು. ಸಾಧ್ಯವಾದ ಎಲ್ಲ ಯಂತ್ರ ಮಂತ್ರ ತಾಯಿತವನ್ನು ಮಾಡ್ತಾರೆ. ನಮ್ಮ ಮಕ್ಕಳು ಸಹಿತವಾಗಿ ಹಿಂಗೇನಾದರೂ ಮಾಡಿದ್ರೆ ನಾವು ಯಂತ್ರ ಹಾಕ್ತೀವಿ, ಇವರು ಯಂತ್ರ ಮಂತ್ರಗಳನ್ನು ಹಾಕಿದರು. ಆದರೆ ಇದು ಯಾವ ಗ್ರಹವೂ ಅಲ್ಲವೆಂಬುದು ಬರುಬರುತ್ತಾ ಅವರಿಗೆ ಮನವರಿಕೆಯಾಗತೊಡಗಿತ್ತು. ಆ ಮನೆಯ ಕಂಬಗಳಲ್ಲಿ ಅಡಿಗೆ ಮನೆಯ ಕಂಬವೊಂದಕ್ಕೆ ಸದಾ ಪೂಜೆ ಮಾಡುತ್ತಿದ್ದರು. ಎಲ್ಲ ಮನೆಯ ಕಂಬಗಳಂತೆ ಆ ಕಂಬವಿರಲಿಲ್ಲ. ಅಲ್ಲೊಂದು ಜೀವಂತ ಕಂಬವಿತ್ತು. ಯಾರಾದರೂ ದುರಾಚಾರ ದುರ್ನಡತೆಯುಳ್ಳವರೇನಾದರೂ ಚಟ ಮಾಡ್ತಕ್ಕಂಥವರು ಚಟಗಾರರು ಆ ಮನೆಯೊಳಗೆ ಬಂದರೆ ಪ್ರವೇಶವನ್ನು ಮಾಡಿದರೆ ಆ ಕಂಬದಿಂದ ಬೆಂಕಿ ಚಿಮ್ತಿತ್ತು. ಸದಾಚಾರ ಸಂಸ್ಕಾರದ ಜನರಿಗೆ ಮಾತ್ರ ಆ ಮನೆ ಪೂರಕವಾಗ್ತಿತ್ತು, ಇಲ್ಲದಿದ್ದರೆ ಮಾರಕವಾಗಿ ಬಿಡುತ್ತಿತ್ತು. ಸಂಸ್ಕಾರ ಇತ್ತು ಅಂದರೆ ಆ ಮನೆ ಬೆಳಕಿನತ್ತ ಕರೆದುಕೊಂಡು ಹೋಗ್ತಿತ್ತು. ಅಂಥ ಮನೆತನ. ಆ ಕಂಬವನ್ನು ನೋಡಿ ಹೆದರುತ್ತಾನೆ ಎಂದು ಅಣ್ಣಮ್ಮ ಆ ಕಂಬದ ಕಡೆ ಬೆನ್ನು ಮಾಡಿಸಿ ಮಲಗಿಸುತ್ತಿದ್ದಳು. ಹಾಗೆಯೇ ಶ್ರೀದೇವಿಯ ನಾಮಾವಳಿಯನ್ನು ಜಪಿಸುತ್ತಾ ತಾಯಿ ನನ್ನ ಕಂದನಿಗೆ ಏನೂ ಮಾಡಬೇಡ, ಅವನು ಏನೂ ಅರಿಯದ ಹಸುಳೆ ಎಂದು ಧ್ಯಾನಿಸಿ ಮಗನನ್ನು ಎದೆಗವಿಚಿಕೊಂಡು ಮಲಗುತ್ತಿದ್ದಳು. ರಾತ್ರಿ ಒಂದೊಂದು ಸಲ ಮೂತ್ರ ವಿಸರ್ಜನೆಗೆ ಜಂಕಪ್ಪ ತಾಯಿಯನ್ನು ಎಬ್ಬಿಸಿದಾಗ ಅಣ್ಣಮ್ಮ ಹೇಳದಿದ್ದಾಗ ಬಾ ಕಂದ, ನಾನು ಕರೆದುಕೊಂಡು ಹೋಗಿ ಬರುತ್ತೇನೆ, ಬಾ ಕಂದ ಎಂದು ಕೈ ಹಿಡಿದು ಕರೆಯುತ್ತಿದ್ದಳು. ಮಾರನೇ ದಿನ ಈ ವಿಷಯ ತಾಯಿಗೆ ಹೇಳಿದಾಗ ಅಣ್ಣಮ್ಮ ಬೆವತು ಅಲ್ಲೇ ದೇವಿಯ ಸ್ತೋತ್ರ ಪಠಿಸ್ತಾಳೆ. ತಾಯಿಗೆ ಒಂದು ವಿಧದಲ್ಲಿ ಸಂಕಟವಾದರೆ ಕಂಬದಲ್ಲಿನ ದೇವಿಗೆ ಮತ್ತು ಜಂಕಪ್ಪನಿಗೆ ಕಂಬದಲ್ಲಿರ್ತಕ್ಕಂಥ ದೇವಿಗೆ ಮತ್ತು ಜಂಕಪ್ಪನಿಗೆ ಚೆಲ್ಲಾಟವಾಯಿತು. ಮಧ್ಯರಾತ್ರಿಯಲ್ಲಿ ಎಲ್ಲರೂ ಮಲಗಿದಾಗ ಕಂಬದಿಂದ ಬೆಳದಿಂಗಳಂತಹ ಒಳ್ಳೆಯ ಕಿರಣಗಳು ಬಿದ್ದಾಗ ಜಂಕಪ್ಪ ಎದ್ದು ಕೂಡುತ್ತಿದ್ದ. ಕಂಬದಿಂದ ಕೈಗಳು ಬಂದು ಕರೆದಾಗ ಹೋಗಿ ಕಂಬದ ಮುಂದೆ ಮಂತ್ರ ಪಠಿಸುತ್ತಾ ಧ್ಯಾನಾಸಕ್ತನಾಗಿ ಧ್ಯಾನಕ್ಕೆ ಕುಳಿತಿರುತ್ತಿದ್ದ. ಆ ಸಮಯದೊಳಗೆ ಪಕ್ಕದಲ್ಲಿ ಮಗನಿಲ್ಲದನ್ನು ಕಂಡು ತಾಯಿ ಗಡಿಬಿಡಿಯಿಂದ ಎದ್ದು ತಾಯಿ ಓಡೋಡಿ ಬಂದು ಜಂಕಪ್ಪನನ್ನು ಅಪ್ಪಿಕೊಳ್ತಾಳೆ. ಯಥಾರೀತಿ ಹೋಗಿ ಮಲಗಿಸ್ತಾ ಇದ್ದಳು. ಮತ್ತು ಕಂಬದಿಂದ ಬಂದ ಜ್ಯೋತಿ ವಿವಿಧ ರೂಪವನ್ನು ತಾಳ್ತಿತ್ತು. ಅಕ್ಕನಾಗಿ, ಅಮ್ಮನಾಗಿ, ಗೆಳತಿಯಾಗಿ ಅವನೊಡನೆ ಸಂಭಾಷಿಸುತ್ತಾ
ಬಾಲಕನನ್ನು ಸಂತೋಷಗೊಳಿಸುತ್ತಿತ್ತು ಮಾತನಾಡುತ್ತಾ. ಒಂದು ರಾತ್ರಿ ಹೀಗೆ ಬೇರೆ ಬೇರೆ ರೂಪಗಳಿಂದ ಕಂಗೊಳಿಸಿದ ದೇವಿಯನ್ನು ಕಂಡು ಮುಗ್ಧ ಬಾಲಕ ಜಂಕಪ್ಪ ಗಂಟೆಗೊಮ್ಮೆ ವಿವಿಧ ರೂಪವ ತೋರಿದರೂ ನಿನ್ನ ನಿಜ ರೂಪ ತೋರಬಾರದೆ ತಾಯಿ. ಹಲವಾರು ರೀತಿಯನ್ನು ತೋರುತ್ತಿಕ್ಕರೆ ನಿನ್ನ ನಿಜವಾದ ರೂಪವನ್ನು ನನಗೆ ತೋರು ಎಂದು ಜಂಕಪ್ಪ ತಾಯಿಗೆ ಹೇಳಿದ. ಎಂದಾಗ ದೇವಿ ನಸುನಕ್ತು ತನ್ನ ವಿರಾಟ್ ಸ್ವರೂಪವನ್ನೇ ತೋರುತ್ತಿದ್ದಳು. ಬಾಲಕ ಸಂತೋಷಗೊಂಡು ಸಾಷ್ಟಾಂಗವೆರಗುತ್ತಿದ್ದ. ಅವನಿಗರಿವಿಲ್ಲದೆ ಅವನ ಬಾಯಿಯಿಂದ ತೂಕಬದ್ಧವಾದ ಮಾತುಗಳು ಬರ್ತವೆ. ಅವನಿಗೆ ತಿಳಿಯದೆ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಬರ್ತವೆ. 100 ವರ್ಷ ತಪಗೈದರೂ ಕಾಣದ ನೀನು ನನ್ನಲ್ಲೇನು ಕಂಡೆ ತಾಯಿ? ನಿನ್ನನ್ನು ಕಂಡು ಈ ಕಂಗಳು ಪಾವನವಾದವು. ಈ ನುಡಿಗಳನ್ನು ಕೇಳಿದ ಲಕ್ಷ್ಮೀಪತಿ ದಿಗ್ಗನೆದ್ದು ನೋಡಿದರೆ ಅಲ್ಲಿ ಬಾಲಕನ ಹೊರತು ಬೇರೇನೂ ಕಾಣುತ್ತಿರಲಿಲ್ಲ. ಆದಾಗ್ಯೂ ತಮ್ಮ ಮಗನಲ್ಲಿ ಯಾವುದೋ ಜನ್ಮಾಂತರದ ಸಂಸ್ಕಾರದ ಬಲವಿದೆ ಎಂದು ಅವನು ಅಸಾಮಾನ್ಯ ಬಾಲಕನೆಂದು ಕಂಡುಕೊಳ್ತಾನೆ. ಹಾಗೆ ಹೆಂಡತಿ ಅಣ್ಣಮ್ಮನಿಗೆ ಜಂಕಪ್ಪ ಧ್ಯಾನಕ್ಕೆ ಭಂಗ ತರಕೂಡದೆಂದು ಆತ ದೇವಿಯ ಕಾರುಣ್ಯಕ್ಕೆ ಪಾತ್ರನಾದವನೆಂದು ಮಾತನಾಡಿಕೊಳ್ತಾರೆ ಗಂಡ ಹೆಂಡತಿ ಇರುವರು. ಮಗನ ಮೇಲಿನ ಅತಿಯಾದ ಪ್ರೀತಿಯಿಂದ ಅವನ ನಿಜವಾದ ಇರುವಿಕೆಯನ್ನು ತಾಯಿಗೆ ತಿಳಿಯಲಾಗಲಿಲ್ಲ. ಅಣ್ಣನಿಂದ ಮಂತ್ರಗಳನ್ನು, ತಂದೆಯಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು, ಪುರಾಣಗಳನ್ನು ತಿಳಿದಿದ್ದು ಇನ್ನು ಆಧ್ಯಾತ್ಮ ವಿದ್ಯೆಯ ಹಂಬಲ ಅವನಲ್ಲಿ ಎದ್ದು ಕಾಣ್ತಾ ಇದೆ. ತನ್ನ ಸ್ನೇಹಿತರೊಡನೆ ಬೆರೆಯುತ್ತಿರಲಿಲ್ಲ. ಆಟ ಪಾಠಗಳಲ್ಲಿ ಅಷ್ಟಕ್ಕಷ್ಟೇ ಆಟವನ್ನು ಆಡುತ್ತಿದ್ದ. ಏಕಾಂತದಲ್ಲಿ ಜಂಕಪ್ಪನಿಗೆ ಅತ್ಯಂತ ಪ್ರೀತಿ ಇತ್ತು. ಇಂತಹ ಅಸಾಧಾರಣ ಒಳ್ಳೆಯ ಬುದ್ಧಿಶಕ್ತಿಯುಳ್ಳ ಪುತ್ರನಿಗೆ ತಂದೆ ತಾಯಿಗಳು ತಮ್ಮ ಮನೆಯ ದೇವರಾದ ಅಹೋಬಲದ ನರಸಿಂಹದೇವರ ಸನ್ನಿಧಾನದಲ್ಲಿ ಉಪನಯನವನ್ನು ಮಾಡಿಸೋಣ ಅಂತ ತಿಳ್ಕೊತಾರೆ. ಜಂಕಪ್ಪ 9ನೇ ವಯಸ್ಸಿಗೆ ಬರುವಷ್ಟರೊಳಗ ವೇದ, ಆಗಮ, ಶಾಸ್ತ್ರ, ಪುರಾಣಗಳ ಜೊತೆ ಹರಿಹರನ ಗಿರಿಜಾ ಕಲ್ಯಾಣವನ್ನು ಕಂಠಪಾಠವನ್ನು ಮಾಡಿದ್ದ. ಆಧ್ಯಾತ್ಮ ಸಿರಿವಂತಿಕೆ ಎಲ್ಲರ ಹೃದಯ ತುಂಬಿದ್ದರು. ಆರ್ಥಿಕವಾಗಿ ಅತ್ಯಂತ ಬಡತನದ ಬೇಗೆಯೊಳಗ ಬೇಯ್ತಾ ಇದ್ದರೆ. ಬಡತನ ಅಂತಕ್ಕಂಥದ್ದು ಕಿತ್ತು ತಿನ್ನುವ ಬಡತನ ಈ ಕುಟುಂಬಕ್ಕೆ. ಆ ತಾಯಿ ಅವರಿಗೆ ಕಷ್ಟ ಬಡತನ ಕೊಟ್ಟಿದ್ದಳು. ಏನು ಎಂತಹ ಬಡತನ ಬಂದರೂ ತಮ್ಮ ವ್ರತ ಆಚರಣೆ, ಸತ್ಯ, ನಿಷ್ಠೆ, ಪೂಜೆ ಪುನಸ್ಕಾರಗಳಲ್ಲಿ ವ್ಯತ್ಯಾಸವಾಗದಂತಹ ಬದುಕನ್ನು ರೂಢಿಸಿಕೊಂಡಿದ್ದಾರೆ. ಒಂದು ದಿನ ರಾತ್ರಿ ಶಾಂಭವಿ ಜಂಕಪ್ಪನ ಕನಸಿನೊಳಗೆ ಬರುತ್ತಾಳೆ. ನಿಮ್ಮ ತಂದೆ ತಾಯಿಗಳ ಬಡತನ ನೀಗಲು ಅಯೋಧ್ಯೆ ಎಂಬ ಗ್ರಾಮ ಗಂಗಾವತಿಯ ಹತ್ತಿರವಿದೆ, ಅಲ್ಲಿಗೆ ಹೋಗುವಂತೆ ಹೇಳಿದಳು ಎಂದು ಹೇಳಿ, ಹಾಗೇ ನಿನ್ನ ಆತ್ಮ ವಿಕಾಸಕ್ಕಾಗಿ ಓರ್ವ ಗುರುವನ್ನು ನೀನು ಗುರುವಿನ ಬಳಿ ಹೋಗಬೇಕು ಎಂದು ಆಜ್ಞೆ ಇತ್ತಳು. ಬಾಲಕ ಜಂಕಪ್ಪ ತಾಯಿಯನ್ನು ಪ್ರಶ್ನೆ ಮಾಡ್ತಾನೆ. ಎಷ್ಟು ಚಂದ ಪ್ರಶ್ನೆ ಮಾಡ್ತಾನೆ. ಅಮ್ಮ, ನೀನು ಅಣುರಿನ ತೃಣಕಾಷ್ಠಗಳಲ್ಲಿ ನೆಲೆಸಿರುವೆ. ನಿನ್ನಾಜ್ಞೆಯ ವಿನಃ ಒಂದು ಹುಲ್ಲು ಕಡ್ಡಿಯು ಅಲಗದು. ತೇನ ವಿನಃ ತೃಣನಪಿ ನ ಚಲತಿ ಎನ್ನುವಂತೆ ನಿನ್ನನ್ನು ಕಂಡ ಮೇಲೂ ಗುರುವನ್ನರಸಿ ಏಕೆ ಹೋಗಬೇಕು? ನರರೂಪದ ಗುರುವಿನ ಅವಶ್ಯಕತೆ ಏಕೆ ಅಮ್ಮ ಎನ್ನಲು ಅಂಬಾಭವಾನಿ ಹೀಗೆ ಹೇಳ್ತಾಳೆ. ಎಷ್ಟು ಚಂದ. ನ ಗುರೋರಧಿಕಂ ಎಂಬ ಶ್ರುತಿ ವ್ಯಾಖ್ಯದಂತೆ ಗುರುವನ್ನು ನರನೆಂದು ಜರಿದರೆ ರವರವರ ನರಕ ನಿನಗೆ ತಪ್ಪದು. ಗುರುಪುತ್ರನಾಗಬೇಕಾದರೆ ಯೋಗದ ಸಕಿಲಗಳನ್ನು ಗುರುಮುಖೇನ ತಿಳಿದುಕೊಳ್ಳಬೇಕು ಎಂದು ಹೇಳ್ತಾಳೆ ತಾಯಿ. ಕೂಡಲೇ ಜಂಕಪ್ಪನಿಗೆ ಎಚ್ಚರವಾಗ್ತದೆ. ಹೌದು, ನ ಗುರೋರಧಿಕಂ ಅನ್ನುವಂಥದ್ದು ಗುರುವಿನಿಂದಲೇ ಇಹವು ಅನ್ನುವಂಥ ಮಾತು ನೆನಪಾಯಿತು. ಎದ್ದು ಒಬ್ಬನೇ ಹೇಳುತ್ತಾ ಕುಳಿತಿರುವುದನ್ನು ನೋಡಿ ತಂದೆ ಲಕ್ಷ್ಮೀಪತಿ ಎದ್ದು ಕುಳಿತುಕೊಳ್ಳುತ್ತಾನೆ. ಮಗನಲ್ಲಿ ದಿನದಿಂದ ದಿನಕ್ಕಾಗುವ ಬದಲಾವಣೆಗಳನ್ನು ನೋಡಿ ಇನ್ನು ಮುಂದೆ ಅವನ ಜೀವನದಲ್ಲಿ ಹೊಸದೊಂದು ತಿರುವು ಬದಲಾವಣೆ ಆಗ್ತದೆ ಅಂತ ತಂದೆ ತಿಳ್ಕೊಂಡ. ತಾನೇ ತನಾಗಿ ಕಣ್ಮುಚ್ಚಿ ಕುಳಿತು ಅಜ್ಞಾನವನ್ನು ಯಾರು ತಡೆಯುತ್ತಾರೋ ಅವರೇ ಗುರು ಎನ್ನುವಾಗ ತಂದೆ ಮಗನ ಭುಜ ಹಿಡಿದು ಅಳ್ಳಾಡಿಸ್ತಾನೆ. ಹಿಂಗ ಕಂದ ಕಂದ ಜಂಕಪ್ಪ ಎಂದಾಗ ವಾಸ್ತವ ಲೋಕಕ್ಕೆ ಮಗ ಬರುತ್ತಾನೆ. ಎಚ್ಚರ ಆಗ್ತದೆ ಮಗನಿಗೆ. ಏನು ಕಂದ ಒಬ್ಬನೇ ಮಾತಾಡುತ್ತಿರುವೆ ಎಂದಾಗ ತಂದೆಗೆ ವಿಷಯವನ್ನು ಹೇಳ್ತಾನೆ ಮಗ. ಅಪ್ಪ, ಈ ಊರಿನ ಋಣ ನಮಗೆ ತೀರಿತು.
ಈ ಊರಿನ ನಮಗೆ ಋಣ ತೀರಿತು. ಇಲ್ಲಿಂದ ಪಶ್ಚಿಮಕ್ಕೆ ತುಂಗಭದ್ರಾ ನದಿ ತೀರ ಇರ್ತಕ್ಕಂಥ ಗಂಗಾವತಿಯೆಡೆಗೆ ಹೋಗೋಣ. ಅಲ್ಲಿ ನಮ್ಮ ಬಡತನ ನೀಗ್ತದೆ, ಬಡತನ ದೂರಾಗ್ತದೆ ಎಂದಾಗ ಮಗನ ಮಾತಿಗೆ ಒಮ್ಮೆಗೆ ಒಪ್ಪಿ ಸೂಚಿಸ್ತಾನೆ ಲಕ್ಷ್ಮೀಪತಿಯವರು. ಆಗಲಿ ಕಂದ, ನಾಳೆಯೇ ಪಯಣಿಸೋಣ, ದೈವಿಚ್ಛೆ ಇದ್ದಂತಾಗಲಿ ಅಂತ ತಿಳ್ಕೊಂಡು ಪಯಣವನ್ನು ಮಾಡ್ತಾರೆ. ಹೆಂಡತಿಗೆ ಹೇಳಿದ ಅಣ್ಣಮ್ಮನನ್ನು ಎಬ್ಬಿಸಿ ಬೆಳಗಿನ ಜಾವದೊಳಗೆ ಪ್ರಯಾಣವನ್ನು ಮಾಡಿದರು. ಎಲ್ಲಿಂದ? ಪೆದ್ದ ಅರಿವಾಣದಿಂದ ತುಂಗಭದ್ರಾ ನದಿ ತೀರದ ಅಯೋಧ್ಯೆ ಅಂತಕ್ಕಂಥ ಗ್ರಾಮ ಸುಮಾರು ಬಹಳ ದೂರ 14 ಹರಿದಾರಿ ಕ್ರಮಿಸಿ 14 ಹರಿದಾರಿ ನಡ್ಕೋಂತ ಅಯೋಧ್ಯಕ್ಕೆ ಬರುತ್ತಾರೆ. ಹೊಸ ಜಾಗ, ಹೊಸ ಜನ, ಆದಾಗ್ಯೂ ಆಧ್ಯಾತ್ಮದ ಬಗ್ಗೆ ಒಲವನ್ನು ತೆಗೆದುಕೊಂಡು ಆಧ್ಯಾತ್ಮದ ಒಲವಿನ ಬಗ್ಗೆ ಅಧಿಕವಾಗಿತ್ತು ಜಂಕಪ್ಪನಿಗೆ. ಶಾಸ್ತ್ರ ಪುರಾಣಗಳ ಬಗ್ಗೆ ಅತ್ಯಂತ ಗೌರವ ಆಧಾರಗಳು ಎದ್ದು ಕಾಣ್ತವೆ. ಅದೇ ಊರೊಳಗೆ ಆನೆಗುಂದಿ ಸಂಸ್ಥಾನದಲ್ಲಿರ್ತಕ್ಕಂಥ ಶಿವಾನಂದ ರಾಜ ಯೋಗಿಗಳ ಕಾರುಣ್ಯಕ್ಕೆ ಕಾರಣರಾದ ಸತ್ ಚಿತ್ ಆನಂದ ಸ್ವರೂಪರೆನಿಸಿದ ಚಿದಾನಂದ ಗುರುವರಿಯರಾದ ಕೊಂಡಪ್ಪನವರು ಆಧ್ಯಾತ್ಮ ಸಾಧನೆಯಲ್ಲಿ ಮೇರು ಪರ್ವತದಂತವೆನಿಸಿಕೊಂಡೋರು. ಲೋಕ ಕಲ್ಯಾಣಗೈದು ಸ್ತುತಿಗೈದರು. ಈ ಅಯೋಧ್ಯೆ ಗ್ರಾಮ ಗಂಗಾವತಿಯಿಂದ ಈಶಾನ್ಯ ದಿಕ್ಕಿಗೆ ಇದ್ದು ತುಂಗಭದ್ರಾ ತೀರದಡಿ ನಿರ್ಮಾಣವಾಗಿದೆ. ಜನರೆಲ್ಲ ಭಕ್ತಿವಂತರಾಗಿದ್ದರೂ ಹನುಮ ನುಡಿಸಿದ ನಾಡಿನಲ್ಲಿ ಭಕ್ತಿಗೆ ಬರವೇ. ಊರ ಸುತ್ತಲೂ ಸುಂದರವಾದ ಕೋಟೆ, 4 ದಿಕ್ಕಿಗೆ 4 ಉಡೆ ಮಧ್ಯದಲ್ಲೊಂದು ಉಡಿ. ಊರಲ್ಲಿ ಪಂಪಾಪತಿ ದೇವಸ್ಥಾನ, ಉಡುಚಲಮ್ಮನ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಶ್ರೀರಾಮ ದೇವಾಲಯ ಮುಂತಾದ ಆಧ್ಯಾತ್ಮಿಕ ಸಿರಿವಂತಿಕೆಯ ಸಂಕೇತಗಳಾಗಿ ದೇವಾಲಯಗಳು ಕಂಗೊಳಿಸ್ತಾ ಇದ್ದಾವೆ. ಒಂದು ಚಕ್ಕಡೆಯಲ್ಲಿ ತಮ್ಮ ಮನೆಯ ಸಾಮಾನುಗಳನ್ನು ಹೇರಿಕೊಂಡು ಬಂದದ್ದಾಗಿತ್ತು. ಊರಿನ ಓಲೇಕಾರನ ಸಹಾಯದಿಂದ ತಮ್ಮ ಯೋಗ್ಯತೆಗೆ ನೀಗುವಷ್ಟು ಸುಲಭದ ಬಾಡಿಗೆ ಮನೆಯೊಂದನ್ನು ಹಿಡಿದು ತಮ್ಮ ಕಾಯಕದೊಳಗೆ ನಿರತರಾದರು. ಬದುಕು ನಿರ್ವಹಣೆಗಾಗಿ ಬದುಕಾಗಬೇಕು. ಆ ಬದುಕಬೇಕಾಗಿ ಕಾಯಕ ಮಾಡಲೇಬೇಕಾಗಿದೆ. ಆ ಕಾಯಕ ಅನಿವಾರ್ಯವಾಗಿದೆ. ತಂದೆ ತಾಯಿಗಳಿಗೆ ಆದಾಗಲೇ ಮೈಯಲ್ಲಿ ಶಕ್ತಿ ಇಲ್ಲ. 3 ಜನ ಮಕ್ಕಳು ದುಡಿಯತೊಡಗಿದರು. ತುಂಗಭದ್ರೆಯ ಎಡಬದಿಗೆ ಅತ್ಯಂತ ಫಲವತ್ತಾದ ಮಣ್ಣು ಇದ್ದುದರಿಂದ ವಿಶೇಷವಾಗಿ ಕಬ್ಬು ಬೆಳೆಯುತ್ತಿದ್ದರು. ಹಾಗೆ ಅಲ್ಲಲ್ಲಿ ಬೆಲ್ಲದ ಗಾಣಗಳು ಹಗಲು ರಾತ್ರಿ ಎನ್ನದೇ ಕಾರ್ಯಾರಂಭ ಮಾಡಿದ್ದವು. ಕಬ್ಬು ಕಡಿಯುವುದು, ಗಾಣ ತಿರುಗಿಸುವುದು, ಹೀಗೆ ಅಲ್ಲಲ್ಲಿ ಕೆಲಸ ಮಾಡುತ್ತಾ ತಂದೆ ತಾಯಿಯರನ್ನು ಸಲಹತೊಡಗಿದರು. ಹುಟ್ಟಿದಾಗಿನಿಂದಲೂ ವೈರಾಗ್ಯವನ್ನು ರೂಢಿಸಿಕೊಂಡಿದ್ದ ಜಂಕಪ್ಪ ಬೇಕು ಬೇಡಗಳಿಗೆ ಅತೀತನಾಗಿದ್ದ. ಹೀಗಾಗಿ ತಂದೆ ತಾಯಿಯರಿಗೆ ಆತನ ಮದುವೆಯ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿರಲಿಲ್ಲ. ಉಳಿದಿಬ್ಬರ ಮದುವೆಯನ್ನು ಮಾಡಿ ತಮ್ಮ ಕರ್ತವ್ಯವನ್ನು ಮುಗಿಸಿದರು. ಪೆದ್ದ ಹರಿವಾಣದಲ್ಲಿದ್ದ ಪರಿಸ್ಥಿತಿ ಬಡತನ ಸ್ವಲ್ಪ ದೂರ ಆಯಿತು. ನೆಮ್ಮದಿಯ ಜೀವನ ಸಾಗಿಸತೊಡಗಿದರು. ಹೊಟ್ಟೆಯ ಹಸಿವೆಗಿಂತ ನೆತ್ತೆಯ ಹಸಿವು ಹಿಂಗದಾದಾಗ ಕಾರಣ ತಾನು ಬಂದ ಉದ್ದೇಶಕ್ಕಾಗಿ ಜಂಕಪ್ಪ ಹಗಲಿರುಳು ಚಿಂತನೆಯನ್ನು ಮಾಡ್ತಾನೆ. ಹೀಗೆ ದಿನಗಳುರುಳಲು ವೃದ್ಧಾಪ್ಯದಲ್ಲಿದ್ದ ತಂದೆ ತಾಯಿಗಳು ವಯಸ್ಸಾಗಿತ್ತು. ವಯಸ್ಸಾದ ಬಳಿಕ ಅವರು ಶಿವನ ಪಾದವನ್ನು ಸೇರ್ತಾರೆ. ಜಂಕಪ್ಪ ಬಂಧನಗಳಿಂದ ಮುಕ್ತನಾದ. ಆಕಾಶವೇ ಹೊದಿಕೆ, ಭೂಮಿಯೇ ಹಾಸಿಗೆಯಾಯಿತು ಜಂಕಪ್ಪನಿಗೆ. ಜಂಕಪ್ಪ ಒಂದು ದಿನ ನದಿಯ ದಂಡೆಗಿರುವ ಬನ್ನಿ ಗಿಡದ ಕಟ್ಟೆಯ ಮೇಲೆ ಧ್ಯಾನಾಸಕ್ತನಾಗಿ ಕುಳಿತಾನೆ. ನೀರಿಗೆ ಬಂದ ಒಬ್ಬ ಹೆಣ್ಣು ಮಗಳು, 16 ವರ್ಷದ ಹೆಣ್ಣು ಮಗಳು ಬಿಂದಿಗೆ ಜಾರಿ ನದಿಯೊಳಗೆ ಬಿತ್ತು ತೇಲುತ್ತ ಸಾಗಿ ಬಂತು. ತುಂಬಿ ಹರಿಯುತ್ತಿದ್ದ ನದಿ ಅಯ್ಯೋ ನನ್ನ ಕೊಡ ನೀರಿಗೆ ಹೋಯಿತು, ಯಾರಾದರೂ ಹಿಡಿದು ಕುಡೀರಿ ಎಂದು ಕೂಗುತ್ತಾಳೆ ಆ ಹೆಣ್ಣು ಮಗಳು. ಜಂಕಪ್ಪ ಜಿಂಕೆಯಂತೆ ಜಿಗಿದು ನದಿಗೆ ಧುಮುಕಿದ. ತೇಲುತ್ತ ಸಾಗಿದ ಬಿಂದಿಗೆಯನ್ನು ಹಿಡಿದು ತೆಗೆದುಕೊಂಡು ಬಂದ. ಅಕ್ಕ, ನಿನ್ನ ಕೊಡ ಸಿಕ್ತು, ತೆಗೆದುಕೋ ಎಂಬ ವಾತ್ಸಲ್ಯದ ನುಡಿಗಳಿಂದ ಆ ಯುವತಿ ಪ್ರಭಾವಿತಳಾದಳು. ಎಷ್ಟು ಜಂಕಪ್ಪನ ಮೂಲ ನೆಲೆಕಲೆಯನ್ನು ವಿಚಾರವನ್ನು ಮಾಡಿ ನಂತರ ತನ್ನ ವಿಳಾಸವನ್ನು ಹೇಳ್ತಾಳೆ. ನಾನು ಹೆಬ್ಬಾಳ ಗ್ರಾಮದ ಓಲೇಕಾರನ ಮಗಳು ಲಕ್ಷ್ಮಿ ಎಂದು ತಿಳಿಸಿದಳು. ಈ ಹಿಂದೆ ಅಯೋಧ್ಯೆ ಗ್ರಾಮಕ್ಕೆ ಬಂದಾಗ ಅವರ ತಂದೆಯ ಸಹಾಯದಿಂದಲೇ ತಮಗೆ ಅನುಕೂಲವಾಗಿತ್ತೆಂದು ತಿಳಿಸಿದ ಜಂಕಪ್ಪ
ಯಥಾರೀತಿ ತಾನು ಧ್ಯಾನಕ್ಕೆ ಕುಳಿತ ಸಾಗಿದ. ಸೂರ್ಯ ನೆತ್ತಿಯ ಮೇಲೆ ಬರುವ ಹೊತ್ತಿಗೆ ರೊಟ್ಟಿಯ ಬುತ್ತಿಯನ್ನು ಕಟ್ಟಿಕೊಂಡು ಬಂದ ಲಕ್ಷ್ಮಿ ಜಂಕಪ್ಪನ ಮುಂದೆ ನಿಂತಳು. ಆಶ್ಚರ್ಯದಿಂದ ಜಂಕಪ್ಪ, ಇದನ್ನೇತಕ್ಕೆ ತಂದೆಯಮ್ಮ ಎಂದಾಗ, ನೀನು ಆಕಾಶ ಭೂಮಿಯನ್ನಷ್ಟೇ ತೋರಿಸಿದೆಯಲ್ಲ, ಅದರೊಂದಿಗೆ ನಾನು ಒಬ್ಬ ಸಂಬಂಧಿಕಳಿದ್ದೇನೆ, ನಿನ್ನ ಅಕ್ಕ, ತಗೋ ಊಟ ಮಾಡು ಎಂದಾಗ ಜಂಕಪ್ಪನಿಗೆ ನಿರಾಕರಿಸಲಾಗಲಿಲ್ಲ. ಎಲ್ಲದೂ ನಿನ್ನ ಆಟವೆಂದು ಶ್ರೀದೇವಿಯನ್ನು ನೆನೆದ. ಹೀಗೆ ದಿನಗಳು ಸಾಗಿದವು. ಹೆಬ್ಬಾಳದ ಹೋಲೇಕಾರನ ಲಕ್ಷ್ಮಕ್ಕ ಹತ್ತಿರದ ಬಂಧುವಾದಳು. ಜಂಕಪ್ಪನ ನಡೆ ನುಡಿಗಳು ಕೇವಲ ಅಯೋಧ್ಯೆ ಗ್ರಾಮಕ್ಕಷ್ಟೇ ಅಲ್ಲ, ಸುತ್ತಮುತ್ತಲಿನ ಡಣಾಪುರ್, ಹೆಬ್ಬಾಳ, ಕಂಪ್ಲಿ ಗ್ರಾಮದ ಜನತೆಯನ್ನು ದಂಗುಬಡಿಸಿತ್ತು ಹಾಗೂ ಆತನ ಸಾತ್ವಿಕ ಬುದ್ಧಿಗೆ ತಲೆದೂಗುವಂತೆ ಮಾಡಿತ್ತು. ಈ ಹಿಂದೆ ಅಣ್ಣಂದಿರೊಡನೆ ಕೂಲಿ ಕೆಲಸಕ್ಕೆ ಹೋಗಿದ್ದಾಗ ಅತಿ ಭಾಷೆಯಾಗಿರಿ ಮಿತ ಭಾಷಿಕನಾಗಿದ್ದ. ಅತಿ ಮಾತನಾಡುತ್ತಿರಲಿಲ್ಲ. ಮಾತುಗಳು ಎಷ್ಟು ಬೇಕಿತ್ತು ಅಷ್ಟೇ ಮಾತುಗಳನ್ನಾಡುತ್ತಿದ್ದ. ಯಾವಾಗಲಾದರೊಮ್ಮೆ ಮಾತಾಡಿದರೆ ಅಣ್ಣ, ಅಕ್ಕ ಎಂಬ ಸಂಬೋಧನೆಯ ಪದಗಳು ಎದುರಿಗಿರುವ ಜನರ ಹೃದಯವನ್ನು ತಟ್ಟುತ್ತಿದ್ದವು. ಕೆಲಸದೊಳಗೆ ಪ್ರಾಮಾಣಿಕತೆ, ಸ್ತ್ರೀಯರ ಬಗ್ಗೆ ಅತ್ಯಂತ ಗೌರವಾಧಾರಗಳು ಹೊಂದಿಕೊಂಡಿದ್ದ. ಹೆಂಗಸರೆದುರು ಮುಖವೆತ್ತಿ ಒಂದು ದಿನವೂ ಮಾತನಾಡುತ್ತಿರಲಿಲ್ಲ. ಕಂಗಳಲ್ಲಿ ಕಾಂತಿ, ಮುಖದಲ್ಲಿ ಪ್ರಸನ್ನತೆಯನ್ನು ಕಂಡವರು ಈ ಮೂರ್ತಿ ದೊಡ್ಡದಾಗಬಹುದು. ಆಡಿಕೊಂಡವರುಂಟು. ಆದರೇನು, ಗುರುಕಾರುಣ್ಯಕ್ಕಾಗಿ ಹಗಲಿರುಳು ಹಂಬಲಿಸಿದನಾದರೂ ಅದಿನ್ನೂ ಕೂಡಿ ಬಂದಿಲ್ಲವೆಂದು ತನಗೆ ತಾನೇ ಧೈರ್ಯ ತಂದುಕೊಂಡು ಆ ಸುಯೋಗ ಗುರುರಾಯ ಬೇಗ ಕರುಣಿಸುವಂತಾಗಲೆಂದು ಹಂಬಲಿಸಿದ. ಒಂದು ದಿನ ಲಕ್ಷ್ಮಿ ಹುಣ್ಣಿಮೆ ದಿನದಂದು ಸಿಹಿ ಅಡಿಗೆ ಬುತ್ತಿ ತಂದು ಕೊಟ್ಟು ಜಂಕಪ್ಪನ ಊಟವಾದ ಮೇಲೆ ತಾನೇ ಆತನ ಮುಂದಿನ ಗುರಿಯ ಬಗ್ಗೆ ಪ್ರಶ್ನೆ ಮಾಡಿದಳು. ಮುಗ್ಧನಾದ ಜಂಕಪ್ಪ ಗುರು ಕರುಣೆಗಾಗಿ ಕಾದಿರುವುದಾಗಿ ತಿಳಿಸಿದಾಗ ಲಕ್ಷ್ಮವ್ವ ಗಹಗೈಸಿ ನಗುತ್ತಾಳೆ. ಇದೇನು ಲಕ್ಷ್ಮವ್ವ, ಈಗೇಕೆ ನಗುತ್ತಿರುವೆ ಎಂದ ಜಂಕಪ್ಪ. ಅದಕ್ಕೆ ಲಕ್ಷ್ಮವ್ವ ಹೇಳ್ತಾಳೆ, ಅಲ್ಲಪ್ಪ, ಗುರು ಕರುಣೆ ಹೀಗೆ ಏಕಾಂಗಿಯಾಗಿ ಹೊಳೆಯ ದಂಡೆಗೆ ಕಣ್ಮುಚ್ಚಿ ಕುಳಿತರೆ ಲಭಿಸಲುಂಟೆ? ಈ ರೀತಿ ದಿನಗಳ ಕಳೆದರೆ ಸುಮ್ಮನೆ ಕಾಲಹರಣವಾಗದಲ್ಲದೆ ಮತ್ತೊಮ್ಮೆ ಇಲ್ಲ. ಶಿಷ್ಯನಾಗುವವನು ಮೊದಲು ಗುರುವನ್ನರಸಿ ಹೋಗಬೇಕಾದುದು ನ್ಯಾಯಸಮ್ಮತ. ಈ ಊರಲ್ಲಿರುವ ಕೊಂಡಪ್ಪ ಗುರುಗಳು ಅಸಾಮಾನ್ಯರಲ್ಲಿ ಅಸಾಮಾನ್ಯರು, ಮಹಾಯೋಗಿಗಳು. ನೀವಿವರ ಬಳಿಗೆ ಈ ಕೂಡಲೇ ಸಾಗು. ಆಲಸ್ಯಂ ಅಮೃತಂ ವಿಷಂ. ಇನ್ನು ನಿನಗೆ ಲೌಕಿಕದ ಸಂಬಂಧಗಳಾವೂ ಇಲ್ಲ. ತಂದೆ ತಾಯಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಾಯಿತು. ಇನ್ನೊಬ್ಬರ ತಂದೆ ತಾಯಿಯರ ಸೇವೆ ಮುಪ್ಪಿನಿಂದ ಅವರು ತಮ್ಮ ಬದುಕನ್ನು ತೊರೆದು ಹೋದರು. ಅಣ್ಣಂದಿರಿಬ್ಬರು ಮದುವೆಯಾಗಿ ತಮ್ಮ ತಮ್ಮ ಲೌಕಿಕದ ಜೀವನದೊಳಗೆ ಉಳಿದುಕೊಂಡರು. ಅಲೌಕಿಕ ಬದುಕಿನಲ್ಲಿರುವ ನಿನ್ನ ಕರ್ತವ್ಯ ಪ್ರಜ್ಞೆ ನಿನಗೆ ತಿಳಿಯಬೇಕಿದೆ. ಅದಕ್ಕೆ ನೀನೇ ಹೊಣೆ. ಯಾವ ಬಾಹ್ಯಾಬಂಧನಗಳು ನಿನಗೀಗ ಇಲ್ಲ. ಸುಮ್ಮನೆ ಕಾಲ ವಿಳಂಬವಾಗ್ತದೆ. ಗುರುಸೇವೆ ತೊಡಗು. ನೀನು ಸಾಮಾನ್ಯನಲ್ಲ. ಪೂರ್ವಕಾಲದಲ್ಲಿ ಮುನಿಶ್ರೇಷ್ಠನಾದ ಕಪಿಲ ಮಹರ್ಷಿಯು ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಕಟ್ಟಿಹಾಕಿ ಅವುಗಳ ಮೇಲೆ ಬ್ರಹ್ಮಾನಂದವನ್ನು ಅನುಭವಿಸುತ್ತ ಬ್ರಹ್ಮಚಿಂತನೆಯಲ್ಲಿರುವ ಸಂದರ್ಭದಲ್ಲಿ ಆತನ ಕಂಗಳಿಂದ ಆನಂದಾಶ್ರಗಳು ದೊರೆದವು. ಸರ್ವಶ್ರೇಷ್ಠ ಮುನಿಯನಿಪ ಆತನ ಕಂಗಳದಿಂದ ಉದುರಿದ ಅಶ್ವಬಿಂದುಗಳಿಂದ ಜನಿಸಿದವನು ನೀನು. ಆನಂದಾಶ್ರುಗಳಿಂದ ಜನಿಸಿದ ನಿನ್ನನ್ನು ಮುನಿಶ್ರೇಷ್ಠರು ಆನಂದಾಶ್ರುಜನೆಂದು ಕರೆದರು. ಹೀಗೆ ನೀನು ದೊಡ್ಡವನಾಗಲು ಸಕಲ ಶಾಸ್ತ್ರ ಪುರಾಣಗಳನ್ನು, ವೇದ, ಆಗಮ, ಉಪನಿಷತ್ತುಗಳನ್ನು ತಿಳಿದೇ ನೀನು ಮುನಿಶ್ರೇಷ್ಠನೆನಿಸಿಕೊಂಡೆ. ನಿನ್ನನ್ನು ಕಂಡ ಕಪಿಲ ಮುನಿಯ ಬಳಗವು ನಿನಗಾಗಿ ಒಂದು ಆಶ್ರಮವನ್ನು ನಿರ್ಮಾಣವನ್ನು ಮಾಡಿಕೊಡುತ್ತದೆ. ಅಲ್ಲಿ ನೀನು ಅನುಷ್ಠಾನ, ಜಪ, ತಪ, ಅತಿಥಿ ಸತ್ಕಾರವನ್ನು ಅನುದಿನವೂ ಬಿಡದಂತೆ ಪಾಲಿಸಿಕೊಂಡು ಬಂದೆ. ಹೀಗಿರಲೊಂದು ದಿನ ಬ್ರಾಹ್ಮಣಾವಧೂತನೆಂಬ ಓರ್ವ ಸಿದ್ಧೀ ಪುರುಷನು ಆಶ್ರಮಕ್ಕೆ ಭಿಕ್ಷಾಂದೇಹಿ ಎಂದು ಬರಲು ಯಾವುದೋ ಕಾರಣಕ್ಕೆ ಆತನಿಗೆ ತಡೆದು ಬಾಯೆಂದು ಹೇಳಿದೆ. ನಿನ್ನ ಕೋರಿಕೆಯನ್ನು ಮನ್ನಿಸಿ ಹಾಗೇ ಆಗಲಿ ಎಂದು ಹೇಳಿ ಹೋದ. ಅಲ್ಲಿಯೇ ಆಶ್ರಮದ ಹತ್ತಿರವಿದ್ದ ಬಿಲ್ವ ವೃಕ್ಷದಡಿಯಲ್ಲಿ ಸಮಾಧಿಸ್ಥನಾಗಿ ಬಿಟ್ಟ. ಬ್ರಾಹ್ಮಣೋತ್ತಮನ ದಾರಿ ಕಾಯುತ್ತಾ ಅವನನ್ನು ಹುಡುಕುತ್ತಾ ಸಾಗಿದಾಗ ಆತ ಸಮಾಧಿಸ್ಥನಾಗಿ ಕುಳಿತಿದ್ದ. ಕೂಡಲೇ ನೀನು ಆತನ ಸಮಾಧಿಗೆ ಭಂಗ ತಂದು ಭೋಜನಕ್ಕಾಗಿ ಆಹ್ವಾನಿಸಿದೆ. ಆಗ ಬ್ರಾಹ್ಮಣಾವಧೂತ
ಸಾವಕಾಶವಾಗಿ ಕಣ್ಣುತೆರೆದು ಇದೇನು ಆನಂದಾಶ್ರುಜು, ಈ ರೀತಿ ಸಮಾಧಿಗೆ ಭಂಗ ತರಬಹುದೇ ಎಂದಾಗ, ಇದು ನಾನರಿಯದ ಸಮಾಧಿಯೇ ಎಂದು ನಕ್ಕು ಬಿಟ್ಟ. ಕೂಡಲೇ ಬ್ರಾಹ್ಮಣ ಕುಪಿತನಾಗಿ, ಎಲೈ ಅಹಂಕಾರಿಯೇ, ಈ ರೀತಿಯಾಗಿ ಸಮಾಧಿಯ ವಿಷಯವಾಗಿ ಹಗುರವಾಗಿ ಮಾತನಾಡುವ ನೀನು ಮುನಿಶ್ರೇಷ್ಠನಾಗಲಾರೆ. ಸಮಾಧಿ ಭಂಗದ ದೋಷಕ್ಕೆ ಗುರಿಯಾದ ನಿನಗೆ ಅನೇಕ ಜನ್ಮಗಳು ಪ್ರಾಪ್ತವಾಗಲಿ. ಸತತಂ ಜನನಂ ಸತತಂ ಮರಣಂ ಎಂಬಂತೆ ಸದಾ ಜನನ ಮರಣಗಳಿಂದ ಚಕ್ರದೊಳಗೆ ಸುತ್ತುವರೆ ಎಂದು ಶಾಪವನ್ನೀಯುತ್ತಾನೆ. ಬ್ರಾಹ್ಮಣೋತ್ತಮನ ಶಾಪಕ್ಕೆ ಹೆದರಿ ಆತನಿಗೆ ಶರಣಾಗತನಾಗಿ, ಮುನಿಪುಂಗವರೇ, ಅರಿಯದೆ ಆದ ಅಪರಾಧಕ್ಕೆ ಕ್ಷಮೆಯಾಚಿಸುವೆ, ದಯವಿಟ್ಟು ಮನ್ನಿಸು, ಈ ಶಾಪ ವಿಮೋಚನೆಗಾಗಿ ಮಾರ್ಗ ಸೂಚಿಸು ಎಂದು ಪರಿಪರಿಯಿಂದ ಬೇಡಿಕೊಳ್ಳುತ್ತಾನೆ. ಬ್ರಾಹ್ಮಣನು ಪ್ರಸನ್ನನಾಗ್ತಾನೆ. ಮತ್ತು ಆಗಲಿ, ನಿನ್ನ ಪಶ್ಚಾತ್ತಾಪಕ್ಕೆ ಕ್ಷಮೆಯುಂಟು. ಕೆಲ ಜನ್ಮಗಳನ್ನು ಎತ್ತಿದ ಮೇಲೆ ನಿನಗೆ ಅಂತಪ್ಪ ಸದ್ಗುರುವಿನ ಮಹಾಕೃಪೆಗೆ ಪಾತ್ರನಾಗುವ ಸುಯೋಗವನ್ನು ಮಹಾಶಕ್ತಿ ತಾಯಿ ಜಗದೀಶ್ವರಿ ಕರುಣಿಸುವಳು ಎಂದು ಹೇಳಿ ನಿನ್ನ ಆಧಾರ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಿ ಹೋಗ್ತಾನೆ. ಅದರಂತೆ ನೀನು ಅನಿವಾರ್ಯವಾಗಿ ಜನ್ಮಗಳನ್ನು ಎತ್ತಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಈ ಪವಿತ್ರವಾದ ಜನ್ಮಕ್ಕೆ ಬಂದಿರುವೆ. ಹೀಗಾಗಿ ನೀನು ಈ ಕೂಡಲೇ ಶ್ರೀ ಗುರುವನ್ನನುಸರಿಸಿ ಹೋಗು ಎಂದು ಹೇಳಿ ಬರಬರನೆ ಮುಂದೆ ನಡೀತಾಳೆ ಲಕ್ಷ್ಮಕ್ಕ. ಈ ಹಿಂದೆ ಎಷ್ಟೋ ಸಮಯವನ್ನು ಒಟ್ಟಿಗೆ ಕಳೆದರೂ ಇಂತಹ ಜನ್ಮಾಂತರದ ವಿಷಯಗಳನ್ನು ಈ ಲಕ್ಷ್ಮವ್ವ ಎಂದೂ ಹೇಳಿರಲಿಲ್ಲ. ಸಾಮಾನ್ಯ ವರ್ಗದಲ್ಲಿ ಹುಟ್ಟಿದ ಅನಕ್ಷರಸ್ಥ ಕುಟುಂಬದ ಹೆಂಗಸಾದ ಈಕೆಯ ಬಾಯಿಂದ ಪಾರಮಾರ್ಥದ ಬದುಕಿನ ಜೀವನ ಸಾಫಲ್ಯದ ಪದಪುಂಜಗಳನ್ನು ಹೇಗೆ ಬಂದವು ಎಂದು ಅಚ್ಚರಿಗೊಂಡು ಏನೋ ಕೇಳಲು ಹೋಗಿ ಲಕ್ಷ್ಮವ್ವ ಎನ್ನಲು ಲಕ್ಷ್ಮವ್ವ ಅಲ್ಲಿರಲಿಲ್ಲ. ಎದ್ದು ನೋಡಲು ವೇಗವಾಗಿ ಲಕ್ಷ್ಮವ್ವ ಪೂರ್ವ ದಿಕ್ಕಿಗೆ ಸಾಗಿದ್ದಾಳೆ. ದಾರಿಯಲ್ಲಿಲ್ಲ. ತುಂಗಭದ್ರಾ ನದಿಯ ನೀರಿನ ಮೇಲೆ ಜಂಕಪ್ಪನ ಬಾಯಿಂದ ಒಮ್ಮಿಂದೊಮ್ಮೆಗೆ ಹೊರಬಂದ ಪದವೆಂದರೆ, ಹಾಂ ಲಕ್ಷ್ಮವ್ವ, ನೀನು ನೀನು ಎಂದೂ ತನಗೆ ತಾನೇ ಮಾತನಾಡಿಕೊಂಡನಾದರೂ ಬಾಯಿಂದ ಮಾತುಗಳು ಹೊರಬರಲಿಲ್ಲ. ಯಾವ ಪೆದ್ದ ಹರಿವಾಣ ಗ್ರಾಮದ ಕಂಬದಲ್ಲಿ ಒಡಮೂಡಿ ಅಲ್ಲಿದ್ದಾಗ ನಿರಂತರ ಪ್ರತ್ಯಕ್ಷಳಾಗ್ತಾ ಇದ್ದೀ, ಆ ತಾಯಿಯೇ ನೀನು. ಈಗ ಲಕ್ಷ್ಮವ್ವನ ರೂಪದಲ್ಲಿ ಬಂದು ನನ್ನನ್ನು ಜಾಗೃತಗೊಳಿಸಿ ಹೋದೆಯ ತಾಯಿ ಎಂದು ಆಕೆಯ ಹೋದ ದಿಕ್ಕಿಗೆ ಭಕ್ತಿಯಿಂದ ಕರಬಗಿದ. ಕಣ್ಣಿನಿಂದ ಆನಂದ ಬಾಷ್ಪಗಳು ಉದುರುತ್ತವೆ. ನಿಜವಾಗಿ ನಾನೇ ಧನ್ಯ ತಾಯಿ, ನಿನ್ನಾಜ್ಞೆಯಂತೆ ಇದೆ ಅಯೋಧ್ಯೆ ಗ್ರಾಮದಲ್ಲಿರ್ತಕ್ಕಂಥ ಮಹಾಯೋಗಿ ಶ್ರೀ ಗುರು ಕೊಂಡಪ್ಪ ಗುರುಗಳ ಸನ್ನಿಧಿಗೆ ಹೋಗ್ತೀನಿ, ಗುರುಸೇವೆಯನ್ನು ಮನದನೇ ಸಂತೋಷದಿಂದ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುವಿಗೂ ನಿನಗೂ ಭೇದವಿಲ್ಲವೆಂದು ಭಾವಿಸಿ ಸ್ತುತಿಯನ್ನು ಮಾಡುವೆ. ಹೀಗೆ ಮನದಂಬಿ ಸ್ಮರಿಸತೊಡಗಿದನು. ಕಣ್ಣಿಂದ ಹೊರಬಂದ ಆನಂದ ಬಾಷ್ಪಗಳನ್ನು ಹೊರಸಿಕೊಳ್ಳುತ್ತಾ, ಹೇ ತಾಯಿ ಜಗಜ್ಜನನಿ, ಜಗನ್ಮಾತ, ನನ್ನ ಮೇಲೆ ನಿನಗೆ ಅದೆಷ್ಟು ಕನಿಕರ ತಾಯಿ. ಶತಮಾನಗಳಿಂದಲೂ ಯೋಗಾರೂಢರಾಗಿ ನಿನ್ನ ಭಜಿಸುತ್ತಾ ಕುಳಿತಿಹರು ಅದೆಷ್ಟೋ ಯೋಗಿ ವರಣ್ಯರ ಕಠಿಣ ತಪಕ್ಕೂ ಒಲಿಯದ ನೀನು ಈ ಪಾಮರನಿಗೆ ಅದೆಂತೂ ಒಲಿದೆ ತಾಯಿ ಎಂದು ವಾತ್ಸಲ್ಯಮಯ್ಯಾದ ಬಗಳಾಮುಖಿಯನ್ನು ವಿಧದಿಂದ ಸ್ತುತಿಸುತ್ತಾ ಅಯೋಧ್ಯ ಗ್ರಾಮದ ಹೊರವಲಯದಲ್ಲಿದ್ದ ಶ್ರೀ ಕೊಂಡಪ್ಪಜ್ಜನವರ ನಿವಾಸದತ್ತ ಸಾಗುತ್ತಾನೆ. ಇಲ್ಲಿ ನಮ್ಮ ಜಂಕಪ್ಪ. ಅಯೋಧ್ಯ ಗ್ರಾಮದ ಊರ ಹೊರಗೆ ದಕ್ಷಿಣ ದಿಕ್ಕಿಗೆ ವಿಶಾಲವಾದ ತೋಟವಿದೆ. ಗುರುಗಳ ಆಶ್ರಮವಿದೆ. ಹೊಳೆಯ ದಂಡೆಗಿದ್ದ ಆಶ್ರಮದಲ್ಲಿ ಎಲ್ಲ ಜಾತಿಯ ಹೂಗಿಡಗಳಿದ್ದಾವೆ. ಮೊದಲಾದ ಮೊಲಗಳು ನಾಯಿಗಳು ಸ್ನೇಹಿತರಂತೆ ಅಲೆದಾಡುತ್ತಿದ್ದವು. ಪೂರ್ವಾಭಿಮುಖವಾಗಿ ಹರಿಯುತ್ತಿದ್ದ ತುಂಗಭದ್ರೆಯ ಜುಳುಜುಳು ನೀನಾದ ಪ್ರಶಾಂತವಾದ ವಾತಾವರಣ. ಎಲ್ಲ ಧ್ವನಿಯಲ್ಲಿ ಓಂಕಾರವೇ ಜಿಂಕಾರ ಮೂಲತಃ ಮಿತಭಾಷೆಯಿಂದ ಸ್ವಲ್ಪ ಮಾತನಾಡತಕ್ಕಂಥ ಗುರು ಕೊಂಡಪ್ಪನವರು ಸಂಸಾರಿಗಳಾಗಿದ್ದರು. ಸನ್ಯಾಸಿಗಳಂತೆ ಬದುಕ್ತಾ ಇದ್ದಾರೆ. ತಮ್ಮ ಶಿಷ್ಯರೊಡಗೂಡಿ ವಾಸವನ್ನು ಮಾಡುತ್ತಾರೆ ಕೂಡ. ಹೆಚ್ಚು ಕಾಲ ಏಕಾಂತದೊಳಗಿರುತ್ತಿದ್ದರು. ಆಗಾಗ ಪ್ರಸನ್ನ ವದನರಾಗಿ ತಮ್ಮ ಗುರುಗಳಾದ ಶ್ರೀ ಶ್ರೀ ಶಿವಾನಂದ ರಾಜ ಯೋಗಿಗಳ ಕುರಿತಾಗಿ ಶಿಷ್ಯರಿಗೆ ಹೇಳುತ್ತಾ ಇದ್ದರು. ಆನೆಗುಂದಿ ಸಂಸ್ಥಾನದಲ್ಲಿ ಅಗ್ರ ಗಣ್ಯರೆನಿಸಿ 770 ವರ್ಷಗಳ ತನಕ ಬಾಳಿ ಬದುಕಿದ ದಿವ್ಯಜ್ಞಾನಿಗಳವರು. ಅವರ ಲೀಲೆಗಳು ಅಗಣಿತ. ಅಂತಹ ಮಹಾಗುರುವಿನ ಸೇವೆ ಲಭಿಸುವುದು ಜನ್ಮಾಂತರಗಳ ಪುಣ್ಯದ ಬಲದಿಂದ.
ಒಬ್ಬ ಶಿಷ್ಯನಿಗೆ ಯೋಗ್ಯ ಗುರು ದೊರೆಯುವುದು ಹೇಗೆ ಪುಣ್ಯದ ಫಲದಿಂದ ಲಭಿಸುವುದು, ಹಾಗೆ ಶ್ರೇಷ್ಠ ಗುರುವಿಗೆ ಯೋಗ್ಯ ಶಿಷ್ಯನು ದೊರೆಯುವುದು ಕೂಡ ಪುಣ್ಯ ವಿಶೇಷದಿಂದಲೇ. ಈ ರೀತಿ ಆಗಾಗ ನುಡಿಯುತ್ತಿದ್ದ ಗುರುಗಳು. ಅಂತಹ ಶಿಷ್ಯನಿಗಾಗಿ ಈ ಗುರು ಕಾಯ್ದಿದ್ದಾನೆ. ತಾಯಿ ಆದಿಶಕ್ತಿಯ ಆಜ್ಞೆಯಂತೆ ಅವನ ಬರುವಿಕೆಗಾಗಿ ಹಂಬಲಿಸುತ್ತಿದ್ದೇನೆ ಎಂದು ನುಡಿಯುತ್ತಿದ್ದರು ಕೊಂಡಪ್ಪ ಗುರುಗಳು. ಅದೇ ರೀತಿ ಈ ದಿನವೂ ನುಡಿದರಾದರೂ ಅವರ ಮಾತಿನೊಳಗ ಯಾವುದೇ ಸಂತೃಪ್ತಿ ಎದ್ದು ಕಾಣುತ್ತಿತ್ತು. ಹಾಗೇ ನುಡಿಯುತ್ತಿದ್ದ. ಕಣ್ಮುಚ್ಚಿ ಕುಳಿತಿದ್ದರು. ಬಾ ಕಂದ, ಬಾ, ನಿನ್ನ ಬರುವಿಕೆಯನ್ನೇ ಹೆದರು ನೋಡುತ್ತಿದ್ದೇನೆ. ತಾಯಿ ಇದ್ದಡೆಗೆ ಮಗನು ಬರಲು ಯಾವ ರೀತಿಯಾಗಿ ಸಂಕೋಚಪಟ್ಟು ಕೊಳ್ಳುವುದಿಲ್ಲ. ಯಾವ ಸಂಕೋಚವೂ ಬೇಡ ಮಗು, ಬಾ. ಹಾಗೆಯೇ ನನ್ನೆಡೆಗೆ ಬರಲು ನಿನಗೇಕೆ ಸಂಕೋಚ ಮಗ, ಬಾ ಕಂದ, ಬಾ ಮಗನೇ. ಹೀಗೆ ನುಡಿಯುತ್ತಿರಲು ಶಿಷ್ಯರಿಗೆ ಆಶ್ಚರ್ಯವಾಯಿತು. ಇದೇನು ಗುರುಗಳು ಈ ರೀತಿಯಾಗಿ ವರ್ತಿಸುತ್ತಿದ್ದಾರೆ? ಸುತ್ತ ಮುತ್ತಲು ನೋಡಿದರು, ಯಾರೂ ಕಾಣಿಸಲಿಲ್ಲ. ಇವತ್ತು ನನ್ನ ಮಗ ನನಗೆ ದೊರಕಿದ, ನನ್ನ ಶಿಷ್ಯ ನನಗೆ ದೊರಕಿದ, ಗುರುವಿನ ಹೆಸರನ್ನು ಧರೆಯ ಮೇಲೆ ಚಿರನೂತನವಾಗಿ ಉಳಿಸಬಲ್ಲ ಸಮರ್ಥ ಶಿಷ್ಯರತ್ನ ನನಗೆ ದೊರಕಿದ. ಬಾ ಕಂದ, ಬಾ ಕಂದ, ಬಾ ಮಗನೇ. ಹೀಗೆ ಸಾಗಿತ್ತು ಭಾವ ಸಾಮ್ರಾಜ್ಯದಲ್ಲಿ ಸಾಗಿದ ಭಗವತ್ ಸ್ವರೂಪಿಗಳಾದ ಗುರುಗಳು ಮಾತುಗಳು. ಸ್ವಲ್ಪ ಸಮಯ ಕಳೆಯಲು ಹೊರಗಡೆ ಬಾಗಿಲ ಮುಂದೆ ತೋಟದ ನಡುವೆ ಸಾಷ್ಟಾಂಗ ಹಾಕಿ ಗುರುಧ್ಯಾನ ಮಾಡುತ್ತಿದ್ದ ಯುವಕರನ್ನು ದಿಟ್ಟಿಸಿ ನೋಡಿದರು ಶಿಷ್ಯ ಬಳಗ. ಅರೆ, ಇವನು ಜಂಕಪ್ಪ, ಈ ಊರಿಗೆ ಬಂದು ವರ್ಷವಾಯಿತು, ಇವನೇ ಇರಬೇಕು. ಗುರುಗಳು ಹೇಳುವ ಶಿಷ್ಯ ಸ್ವಲ್ಪ ಮಾತಾಡ್ತಾನೆ, ಕಾಯಕ ಮಾಡುವಕ್ಕೆ ಸಾಗಿದ. ಇವನನ್ನು ನೋಡಿದರೆ ಹಾಗೇ ಹೇಳುತ್ತಿದ್ದರು ಎಂದು ಗುಸುಗುಸು ಮಾತಾಡಿಕೊಳ್ಳುವಷ್ಟರಲ್ಲಿ ಗುರುಗಳು ಸಾವಕಾಶವಾಗಿ ಕಣ್ತೆರೆದು ಗುರುವಿನೆಡೆಗೆ ಬರಲು ಇಷ್ಟು ದಿವಸ ಬೇಕಾಯಿತೆ ಕಂದ, ಬಾ ಕಂದ, ಒಳಗೆ ಬಾ ಎಂದಾಗ ಜಂಕಪ್ಪನಿಗೆ ಜಂಘಾಬಲವೇ ಹುಡುಗಿ ಹೋಯಿತು. ಅಪರಿಚಿತನಾದ ನನ್ನ ಮೇಲೆ ಗುರುಗಳಿಗೆ ಇಂತಹ ಕರುಣೆಯೇ ಬರಲು ಸಾಧ್ಯವೇ? ತಾಯಿ, ಇದೇ ನಿನ್ನ ಲೀಲೆ ಎಂದು ಸ್ತುತಿಸಿ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಶ್ರೀ ಗುರುವೇ, ಕಾರುಣ್ಯ ಸಿಂಧುವೇ, ನಿರ್ಗುಣ ನಿರಾಮಯ ನಿತ್ಯ ತೃಪ್ತನೇ, ಯೋಗಾರೂಢನಾಗಿ ಸಕಲ ಲೋಕವನ್ನು ಕಾಣಬಲ್ಲ ಆದಿಶಕ್ತಿಯನ್ನು ಪಡೆದ ತಂದೆಯೇ, ನಿನಗೆ ಜಯವಾಗಲಿ. ನಿನ್ನ ಸ್ತುತಿಪರ ಹೃದಯದಲ್ಲಿ ಪವಿತ್ರ ವಿಚಾರಗಳನ್ನು ಹುಕ್ಕಿ ಸ್ವಾರ್ಥಪರವಾದ ವಿಚಾರಗಳನ್ನು ಚದುರಿಸಿ ಸತ್ಯ ಜ್ಞಾನ ವೈರಾಗ್ಯದ ಅರಿವನ್ನು ಪಸರಿಸಿ ಪಶುಪತಿಯನ್ನಾಗಿಸಿ ನಿರ್ಭಯ ನಿಷ್ಕೃತಿ ನಿರಹಂಕಾರಿಯಾಗಿಸಿ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಅರ್ಥ ಕಲ್ಪಿಸಿ ಹೀನವಾದ ವ್ಯರ್ಥ ಬದುಕನ್ನು ದೂರೀಕರಿಸಿ ಸಲುಹುವ ಸುಜ್ಞಾನ ನಿಧಿ ಶ್ರೀ ಗುರುವಿಗೆ ಜಯವಾಗಲಿ. ಗುರುದೇವ, ಈ ಭವಬಂಧನಗಳಲ್ಲಿ ತೊಳಲಿ ಬಳಲುತ್ತಿರುವೆ. ಅಜ್ಞಾನಿಯಾದ ನಾನು ಸುಜ್ಞಾನವನ್ನೆಂತು ಬಲ್ಲೆನು. ಕಾಡಕಲ್ಲಾದ ನನ್ನನ್ನು ಕಡೆದು ಸುಂದರ ಶಿಲ್ಪವನ್ನಾಗಿಸುವ ಹೊಣೆ ನಿಮ್ಮದು. ಕಾರುಣ್ಯವನ್ನವಲಂಬಿಸದೆ ನಿನ್ನ ಭವ್ಯ ದಿವ್ಯ ಚರಣಾರವಿಂದಗಳ ಭಜಿಸುತ್ತ ಬಂದಿರುವೆ ದೇವ. ಕೃಪೆಯುಂಟು ಮಾಡು, ಈ ಪಾಮರನನ್ನುದ್ಧರಿಸುವ ಕೃಪೆಯಾಗಬೇಕು ಎಂದು ಪರಿಪರಿಯಿಂದ ಸ್ತುತಿ ಮಾಡಲು ಗುರುಗಳು ನಗುತ್ತಾರೆ. ಜಂಕಣ್ಣ, ನೀನು ನನ್ನರಸಿ ಬಂದು ಅದೆಷ್ಟೋ ದಿನಗಳಾದವು. ನಾನು ನಿನ್ನ ಬರುವಿಕೆಗಾಗಿ ಹಂಬಲಿಸಿ ದಿನಗಳುರುಳಿದವು. ಆದರೆ ಅಮೃತ ಗಳಿಗೆಯನ್ನು ಆ ತಾಯಿ ಇಂದು ಕುಡಿಸಿಕೊಟ್ಟಳು. ಎಲ್ಲದೂ ಆಕೆಯ ನಿಯಮ ಆಜ್ಞೆಯಿಲ್ಲದೆ ಏನೊಂದು ನಡೆಯದು. ಎಲ್ಲದಕ್ಕೂ ಪ್ರೇರಕಳು ತಾಯಿ. ಅದೇ ರೀತಿ ಅಜ್ಞಾನದಲ್ಲಿ ಕೆಡವಿ ಮಾರಕಳಾಗುವವಳು ಅವಳೇ. ಸಕಲ ಜೀವಿಗಳಿಗೂ ಚೈತನ್ಯವನ್ನು ಮುಂದೆ ಮುಕ್ತಿಯನ್ನು ನೀಡಬಲ್ಲ ತಾಯಿ ಗುರುವನ್ನರಸಿ ಅರಿವಿನಿಂದ ಸಕಲವನ್ನು ಜಯಿಸಬೇಕೆಂಬ ಆಕೆಯ ನಿಯಮದಂತೆ ತಾಯಿ ಆಜ್ಞೆಯಂತೆ ಪೆದ್ದ ಹರಿವಾಣದಿಂದ ಇಲ್ಲಿಗೆ ಬಂದಿರುವೆ. ಬಾಕಂದ, ನಿರಂತರ ನಿನ್ನ ಒಡನಾಟದಲ್ಲಿದ್ದು ಹುಟ್ಟಿದಾಗಿನಿಂದಲೂ ತನ್ನ ಇರುವಿಕೆಯನ್ನು
ಹೇಳಿ ಗುರುವಿನ ಮಹತೆಯನ್ನು ತಿಳಿಸಿ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾಳೆಯೇ ಆ ತಾಯಿ. ನನಗೆ ನಿನ್ನನ್ನು ಪರಿಚಯ ಮಾಡಿಸಿದ್ದಾಳೆ. ನಾನು ಅದಕ್ಕಾಗಿ ನಿನ್ನ ಬರುವಿಕೆಗಾಗಿ ಕಾದು ಕುಳಿತಿರುವೆ ಬಾಕಂದ ಎಂದು ಎದ್ದು ನಿಂತರು. ಭರದಿಂದ ಓಡಿದ ಜಂಕಪ್ಪ ಗುರುಗಳ ಪಾದಾರವಿಂದಗಳಿಗೆ ಹಣೆವತ್ತಿ ದುಃಖಿಸತೊಡಗಿದ. ತಾಯಿಯನ್ನಗಲಿದ ಕರುವಿನಂತೆ ಕೂಡಲೇ ಮೇಲಕ್ಕೆತ್ತಿ ಜಂಕಪ್ಪನನ್ನು ಅಪ್ಪಿಕೊಂಡರು. ಹಾಗೆಯೇ ಜಂಕಪ್ಪನಿಗೆ ತಮ್ಮ ನಿಜ ಶಿಷ್ಯನೆಂದು ಒಪ್ಪಿಕೊಂಡರು. ಮಹಾಮಾತೆಯ ಆಜ್ಞೆಯಂತೆ ಎಲ್ಲಿಯೋ ಇದ್ದ ತಾನು ಇಲ್ಲಿಗೆ ಬಂದು ಗುರುವಿನಾಶ್ರಯ ಪಡೆದದ್ದು ಕಾರುಣ್ಯವೇ ಸ್ವರ್ಗಕ್ಕಿಂತಲೂ ಮಿಗಿಲೆನಿಸಿತ್ತು. ಗುರುಗಳು ಜಂಕಪ್ಪನ ತಲೆಯನ್ನು ಸವರುತ್ತಾರೆ. ಕಂದ, ಗುರು ಸೇವೆಯಲ್ಲಿ, ಗುರುವಿನಾಜ್ಞೆಯಲ್ಲಿ ಎಲ್ಲವೂ ಅಡಕವಾಗಿದೆ. ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಗುರು ಸೇವೆಗೈದಡೆ ಗುರುವೇ ನೀನಾಗುವಿ. ನೀನು ಆತ್ಮಶಕ್ತಿ ತೇಜಸ್ಸಿನಿಂದ ಸುಂದರವಾದ ದಿವ್ಯಾತ್ಮ ಸ್ವರೂಪ ಚಿಚ್ಚಕ್ತಿ ನೀನಾಗುತ್ತೀಯ. ಪರಬ್ರಹ್ಮ ಸ್ವರೂಪನಾಗ್ತಿ. ನಾ ಹೇಳಿದ ಮಾರ್ಗದೊಳಗೆ ಸಾಗಿ ಅದ್ವೈತವನ್ನು ಸಾಧಿಸ್ತಿ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನೀನು ನಿರಂತರ ಸಾಧನೆಯಿಂದ ಸಿದ್ಧಿ ಅಸಾಧ್ಯವೆನಿಸುತ್ತದೆ. ನಿನಗೆ ಸನ್ಮಂಗಲ ಉಂಟಾಗಲಿ ಎಂದು ಮನದುಂಬಿ ಹರಸಿದರು. ಲಕ್ಷ್ಮೀಪತಿಯ ಮಗ ಜಂಕಪ್ಪ ಕೊಂಡಪ್ಪ ಗುರುಗಳ ಗುರುಪುತ್ರನಾದನು. ಅದನ್ನೇ ಹಿರಿಯರು ಅಪುತ್ರಸ್ಯ ಗತಿರ್ನಾಸ್ತಿ ಎಂದಿರಬೇಕು. ಗುರುಪುತ್ರನಾಗದವಗೆ ಅರಿವಿನ ಪುತ್ರನಾಗದವಗೆ ಮೋಕ್ಷವಿಲ್ಲೆಂದು ಹೇಳಿದುದು ತ್ರಿಕಾಲ ಸತ್ಯವಾಗಿದೆ. ಅರಿವಿನ ಪುತ್ರರಿಂದ ಈ ನೆಲ ಜಲದ ಸಂಸ್ಕೃತಿಗೆ ಮೇಲೆ ಬರುತ್ತದೆ. ಯಾವುದೂ ಅಲ್ಲೆಂದು ಮಹಾತ್ಮರು ತಿರಸ್ಕರಿಸ್ತಾರೋ ಅದನ್ನೇ ಹೌದೆಂದು ಸಾಗುವ ಮರೆವಿನ ಪುತ್ರರು ಅತಿಯಾದಾಗ ಸಂಸ್ಕೃತಿ ನಾಶವಾಗ್ತದೆ. ಜಗನ್ಮಾತೆಯ ಆಜ್ಞೆಯಂತೆ ಎಲ್ಲೋ ಇದ್ದ ಜಂಕಪ್ಪ ಗುರು ಕೃಪೆ ಸಲ್ಲಿಸಿ ಗುರುವಿನ ಮಗನಾಗ್ತಾನೆ. ಇಲ್ಲಿ ಪಕ್ಕದ ಹಳ್ಳಿಯ ಜನಗಳೆಲ್ಲರೂ ಸಹಿತವಾಗಿ ಇಲ್ಲಿ ಕಂಪ್ಲಿ, ಇನ್ನೊಂದೆಡೆ ಬೆಳಗೂಡು, ಹಾಗೆ ನದಿಯ ಈಚೆಗೆ ಹೆಬ್ಬಾಳು, ಡಣಾಪೂರು, ಸ್ವಲ್ಪ ನದಿಯ ದಂಡೆಗುಂಡ, ಪೂರ್ವಕ್ಕೆ ಮುಷ್ಟೂರು, ನದಿಯಾಚೆ ಸಣಾಪೂರು ಎಲ್ಲ ಗ್ರಾಮದ ಭಕ್ತರು ಗುರು ಕೊಂಡಪ್ಪನನ್ನು ಆಶ್ರಯಿಸ್ತಾರೆ. ಇಲ್ಲಿ ಗುರು ಕೊಂಡಪ್ಪನವರ ಸನ್ನಿಧಿಯಲ್ಲಿ ಸೇವಾಕಾಂಕ್ಷಿಗಳಾಗಿ ಹಲವಾರು ಶಿಷ್ಯರಿದ್ದಾರೆ. ಶ್ರೀ ಗುರುವಿನ ಅನುಪಮವಾಗಿರುವಂಥ ಕಾರುಣ್ಯಕ್ಕೆ ಪಾತ್ರನಾದ ಜಂಕಪ್ಪನನ್ನು ಯಾವ ಕೆಲಸವೂ ಮಾಡಲು ಬಿಡುತ್ತಿರಲಿಲ್ಲ. ಉಳಿದವರು ಕೂಡ ಗೌರವವನ್ನು ಕೊಡುತ್ತಾರೆ. ಗುರುಸೇವೆಯಿಂದ ನಾನು ವಂಚಿತನಾಗ್ತೇನೆ ಅಂತ ತಿಳ್ಕೊಂಡ ಜಂಕಪ್ಪ ಬೆಳ್ಳಿ ಚುಕ್ಕಿ ಮೂಡುವುದಕ್ಕೆ ಮುನ್ನ ಎದ್ದು ಆಶ್ರಮದೊಳಗೆ ರಾಜಾಂಗಳ ಕಸ ಅಂಗಳದಲ್ಲ ಎಲ್ಲ ಕಸವನ್ನು ಗೂಡಿಸಿ ನೀರು ಹಾಕಿ ಗಿಡಗಂಟೆಗಳಿಗೆ ನೀರುಣಿಸಿ ಹೊಳೆಗೆ ಹೋಗಿ ಸ್ನಾನ ಮಾಡಿ ಗುರುಗಳ ಬಟ್ಟೆಯನ್ನು ಮಡಿ ಮಾಡಿಕೊಂಡು ತಂದು ನಂತರ ಧ್ಯಾನದೊಳಗೆ ಕುಳಿತುಕೊಳ್ಳುತ್ತಿದ್ದ. ಗುರುಗಳ ಪ್ರಾತಃ ಕಾಲದೊಳಗೆ ವಿಧಿವಿಧಾನಗಳು ಮುಗಿದಾಗ ಕೆಲ ಸಮಯ ಶಿಷ್ಯರಿಗೆ ಆಧ್ಯಾತ್ಮ ಬೋಧನೆಯನ್ನು ಮಾಡ್ತಾರೆ. ಈ ರೀತಿ ನಿರಂತರ ಎಡೆಬಿಡದೆ ಗುರುಸೇವೆಯೊಳಗೆ ನಿರತನಾಗಿದ್ದಾನೆ ಜಂಕಪ್ಪ. ತ್ರಿಕರಣಪೂರ್ವಕವಾಗಿ ತನ್ನ ಮನದಿಂದ ಗುರುಸೇವೆಯನ್ನು ಮಾಡ್ತಾನೆ. ಹೊಟ್ಟೆಯ ಕಡೆ ಲಕ್ಷ್ಯ ಕೊಡಲಿಲ್ಲ, ಬದಲಿಗೆ ನೆತ್ತಿಯ ಕಡೆಗೆ ಮಾತ್ರ ಅವನ ಚಿತ್ತ ನೆಟ್ಟಿತ್ತು. ಮಧ್ಯಾಹ್ನ ಗುರುಗಳು ವಿಶ್ರಾಂತಿಗೈಯುವಾಗ ಯಥಾರೀತಿ ನದಿಯ ದಂಡಿಗೆ ಹೋದಾಗ ಹಳೆಯ ಗೆಳತಿ ಸೋದರಿ ಮಾರ್ಗದರ್ಶಿಯಾದ ಹೆಬ್ಬಾಳದ ಲಕ್ಷ್ಮವ್ವ ಮತ್ತೆ ಬರುತ್ತಾಳೆ. ಜಂಕಪ್ಪನನ್ನು ಕಂಡು ಪರಿಯೊಳಗೆ ವಿಚಾರ ಮಾಡ್ತಾಳೆ. ಮನೆಯಿಂದ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತಾಳೆ. ಹೀಗೆ ಕಾಲ ಕಳೆಯುತ್ತಿರಲು ಜಂಕಪ್ಪನ ಗುರುಸೇವೆ ಆಧ್ಯಾತ್ಮ ಸಾಧನೆಗೆ ತಲೆದೂಗಿದಾಗ ಗುರುಗಳು ಒಮ್ಮಿಂದೊಮ್ಮಿಗೆ ಶಿಷ್ಯರೆಲ್ಲರೂ ಅವ್ವಾರಿ ನಿಲ್ಲುತ್ತಾರೆ. ಎಲ್ಲಿ ಜಂಕಪ್ಪ ಎಂದು ಗುರುಗಳು ಗದರಿಸಿದಾಗ ಶಿಷ್ಯ ಬಳಗದಲ್ಲೊಬ್ಬ ಹೇಳ್ತಾನೆ, ಗುರುಗಳೇ ಜಂಕಪ್ಪ ಅಂತ ಹೇಳಿದರು. ಅವನನ್ನೇ ಕೇಳುತ್ತಾರೆ. ಜಂಕಪ್ಪ ಹೇಳ್ತಾನೆ. ಶಿಷ್ಯರಲ್ಲೊಬ್ಬ ನಡುಗುತ್ತಾ, ಗುರುಗಳೇ, ಜಂಕಪ್ಪ ನಮ್ಮೊಡನೆ ಊಟ ಮಾಡುವುದಿಲ್ಲ. ಇಲ್ಲ ಗುರುಗಳೇ, ಆಶ್ರಮದ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಕರೆ, ಆದರೆ ಊಟವನ್ನೇ ಮಾಡುತ್ತಿಲ್ಲ ಎನ್ನುವಷ್ಟರಲ್ಲಿ ಜಂಕಪ್ಪ ಲಕ್ಷ್ಮಮ್ಮವನ ಬುತ್ತಿಯನ್ನುಂಡು ಬಂದು ನಿಲ್ಲುತ್ತಾನೆ. ಕೂಡಲೇ ಗುರುಗಳು, ಜಂಕಪ್ಪ ಇದು ನ್ಯಾಯವೇನಪ್ಪ ಎನ್ನಲು ತನ್ನಿಂದ ಏನೋ ಅಪಚಾರವಾಗಿದೆ ಅಂತ ತಿಳಿದ ಜಂಕಪ್ಪ
ಹೇಳ್ತಾನೆ, ಗುರುದೇವ, ನನ್ನಿಂದ ಅರಿಯದೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಮಾಡಬೇಕು. ತಮ್ಮ ಅಜ್ಞಾನಾನುಸಾರ ಮುಂದೆ ಅಂತಹ ತಪ್ಪನ್ನು ನಾನು ಎಂದೂ ಮಾಡುವುದಿಲ್ಲ. ಅಲ್ಲಪ್ಪ, ನೀನು ಮನದಣಿದುಕೊಂಡು ಗುರುಸೇವೆಯನ್ನು ಮಾಡುತ್ತಿದ್ದಿ, ಇದು ನಮಗೆ ಆನಂದವನ್ನುಂಟು ಮಾಡಿದ ಸಂತೋಷ ಆಗಿದೆ. ಆದರೆ ನಮ್ಮ ಆಶ್ರಮದೊಳಗೆ ನೀನು ಪ್ರಸಾದ ಮಾಡುವುದಿಲ್ಲ ಅಂತ ಹೇಳಿದ. ಗುರುದೇವ, ತಮ್ಮ ಮಾತು ನಿಜ. ಗುರು ಸೇವೆ ಲಭಿಸುವುದು ನನ್ನ ಸುಕೃತವೆಂದು ಭಾವಿಸಿ ಸೇವೆಗೈಯುತ್ತಿರುವೆನಾದರೂ ನನ್ನ ಜನ್ಮಗಳನ್ನೆತ್ತಿ ಬಂದರೂ ತೀರಿಸಲಾಗದ ಗುರುಋಣವನ್ನು ಹೇಗೆ ಕೊಂಡಾಡಲಿ? ಇನ್ನು ನಾನು ತಮಗೆ ಮಾತು ಮುಗಿಸುವಷ್ಟರೊಳಗೆ ಗುರುಗಳೇ ಮಾತಾಡುತ್ತಾರೆ. ಖಂಡಿತ ಭಾರವಲ್ಲ, ಬಳ್ಳಿಗೆ ಕಾಯಿ ಭಾರವಲ್ಲ. ನೀನು ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ನಿನ್ನ ಲಕ್ಷ್ಮವ್ವನಿಂದ ಪ್ರಸಾದವನ್ನು ಮಾಡು. ಆದರೆ ಹೌದು ಗುರುಗಳೇ, ಆಕೆ ನನಗೆ ತಾಯಿ ಮಾರ್ಗದರ್ಶಿ, ಹೀಗಾಗಿ ಆಕೆಯಿಂದ ಪ್ರಸಾದ ಮಾಡುತ್ತಿರುವೆ. ಒಳ್ಳೆಯದು, ತಾಯಿಯ ಅಂತಃಕರಣ ದೊಡ್ಡದು. ನೀನೀಗ ನಮ್ಮ ಸ್ವತ್ತು ಗುರುವಿನ ಅಂತಃಕರಣ ಕೂಡ ದೊಡ್ಡದೇ. ನೀನು ಮನದೊಳಗೆ ಭಾವಿಸಿ ಕೊಂಡಂತೆ ತಾಯಿಯ ಋಣವನ್ನು ಮತ್ತು ಗುರು ಋಣವನ್ನು ತೀರಿಸಲಾಗುವುದು. ಮುಂದೆ ಸಮಾಜಮುಖಿಯಾಗಿ ಸೇವೆಗೈಯುವುದೊಂದೇ ಕರ್ತವ್ಯವಾಗಬೇಕು. ಸಕಲ ಜೀವಿಗಳಿಗೂ ಅನ್ನ ಆಹಾರವನ್ನುಂಟು ಸಲಹುತ್ತಿರುವುದು ಆ ನಿನ್ನ ತಾಯಿಯೇ ಗುರುಮನೆಯ ಪ್ರಸಾದವು ಆ ತಾಯಿಯ ಕೃಪೆಯಿಂದಲೇ ಲಭಿಸ್ತದೆ ಅಂದಾಗ ಇಲ್ಲಿ ಎರಡು ಮಾಡಬಾರದು. ನಿನ್ನ ಸೇವೆ ಸಲ್ಲುವಂತೆ ನಿನ್ನ ಸಂತೃಪ್ತಿಯೂ ನಮಗೆ ಬೇಕಾಗಿದೆ. ಕಾರಣ, ಇನ್ನು ಮುಂದೆ ಈ ಆಶ್ರಮದೊಳಗೆ ನೀನು ಪ್ರಸಾದ ಮಾಡಬೇಕು, ಇದು ಗುರುವಿನಾಜ್ಞೆ ಅಂತ ಹೇಳಿದರು. ಜಂಕಪ್ಪ ಪಾದಕ್ಕೆರಗಿ, ಆಗಲಿ ತಂದೆ, ತಮ್ಮಿಚ್ಛೆಯಂತಾಗಲಿ ತಮ್ಮಪ್ಪಣೆಯಂತಾಗಲಿ ನಾನು ಶಿರಸಾವಹಿಸಿ ಪಾಲಿಸ್ತೇನೆ. ತಮ್ಮ ಕಾರುಣ್ಯ ಬಹಳ ದೊಡ್ಡದು ಎಂದ. ಸಾಷ್ಟಾಂಗ ಹಾಕಿ ನಿತ್ಯ ಸೇವೆ ಅಣಿಯಾದ, ನಿರಂತರ ಆಶ್ರಮದಲ್ಲಿ ಸೇವೆ ಮಾಡ್ತಾನೆ ಆಧ್ಯಾತ್ಮ ಸಾಧನೆಯನ್ನು ಮಾಡತೊಡಗಿದ. ಒಂದು ದಿನ ರಾತ್ರಿ ಇಡೀ ಗುರುಗಳ ಸೇವೆಯಲ್ಲಿ ತೊಡಗಿದ್ದ. ಬೆಳಗಿನ ಬೆಳ್ಳಿ ಚುಕ್ಕಿ ಮೂಡದೆ ಗುರುಗಳ ಎಚ್ಚರವಾಗಿದೆ. ಆದರೆ ಜಂಕಪ್ಪ ಕೊಂಚವೂ ಆಲಸಿಯಾಗಿಲ್ಲ, ಮಲಗಿಲ್ಲ. ಗುರುಗಳ ಪಾದವನ್ನು ಕೈಕಾಲುಗಳನ್ನು ಹೊತ್ತುವುದರಲ್ಲಿ ನಿರತನಾಗನೆ. ಕಂಗಳು ಮುಚ್ಚವೆ, ಇಡೀ ದೇಹ ಜಾಗೃತವಾಗಿದೆ. ಬಾಯಲ್ಲಿ ಶ್ರೀ ಗುರುವಿನ ನಾಮಸ್ಮರಣೆಯದೆ ಸತ್ ಚಿತ್ತ ಆನಂದ ಸ್ವರೂಪನಾಗಿರ್ತಕ್ಕಂಥ ಶಿಶೋತ್ತಮನ ಸೇವೆಯನ್ನು ಕಂಡು ತಲೆಯ ಮೇಲೆ ಕೈಯಿಟ್ಟು, ಜಂಕಪ್ಪ ನೀನಲ್ಲ, ಇಂದಿನಿಂದ ಚಿದಾನಂದ ಎಂದು ಬಿಟ್ಟರು. ಕೂಡಲೇ ಜಂಕಪ್ಪ ಕಣ್ಣು ತೆರೆದು ನೋಡುತ್ತಾನೆ. ಇಂದಿನಿಂದ ನೀನು ಜಂಕಪ್ಪನಲ್ಲ ಕಂದ, ಚಿದಾನಂದನಂದು ಎಂದು ಕರೀತಾರೆ ಕೊಂಡಪ್ಪ ಗುರುಗಳು. ಆಶ್ರಮದ ಎಲ್ಲ ಬಳಗಕ್ಕೂ ಅಷ್ಟೇ ಏಕೆ, ಅಯೋಧ್ಯೆ, ಹೆಬ್ಬಾಳು, ಡಣಾಪುರ, ಕಂಪ್ಲಿ, ಗಂಗಾವತಿ ಸುತ್ತಮುತ್ತಲಿನಿಂದ ಗುರು ಕೊಂಡಪ್ಪನವರ ಎಲ್ಲ ಭಕ್ತಿ ಪರಿವಾರದ ಬಾಯಲ್ಲಿ ಜಂಕಪ್ಪ ಚಿದಾನಂದನಾಗಿ ಬಿಟ್ಟ. ಗುರುಗಳ ಪ್ರೀತಿಗೆ ಕಾರಣರಾದ ಅವರನ್ನು ಎಲ್ಲರೂ ಚಿದಾನಂದರೆಂಬ ಗೌರವ ಸೂಚಕವಾಗಿರ್ತಕ್ಕಂಥ ಪದದಿಂದ ಕರೆಯಲಾರಂಭಿಸಿದರು. ಅವರ ನಡೆ ನುಡಿ ವಿನಯವಂತಿಕೆ, ಸಹನೆ, ಶಾಂತಿ, ಸಮಾಧಾನ ಗುಣಗಳು ಎಲ್ಲರ ಮನಸ್ಸುಗಳು ಗೆದ್ದು ಬಿಟ್ಟ ಜಂಕಪ್ಪ. ನಿರಂತರ ಗುರುಸೇವೆ, ಆಶ್ರಮದ ಕೆಲಸ ಕಾರ್ಯ, ಯೋಗ ಸಾಧನೆ, ಪಾಠ ಪ್ರವಚನ, ಗುರುಬೋಧನೆ ನಡುವೆ ಆಗಾಗ ತಾಯಿ ಬಗಳಾಮುಖಿ ಕುರಿತಾದ ಪದ್ಯಗಳನ್ನು ಬರೆಯುತ್ತಿದ್ದ. ಆದರೆ ಅವುಗಳನ್ನು ಯಾರಿಗೂ ತೋರಿಸುವ ಧೈರ್ಯ ಮಾಡಲಿಲ್ಲ. ಒಂದು ದಿನ ಮಧ್ಯಾಹ್ನ ಚಿದಾನಂದರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಹೋದಾಗ ಗುರುಗಳು ಚಿದಾನಂದರು ತಂಗುತ್ತಿದ್ದ ಸ್ಥಳದೆಡೆಗೆ ಬಂದು ಹಾಗೇ ಕಣ್ಣಾಡಿಸ್ತಾರೆ. ನೀಟಾಗಿ ಜೋಡಿಸಿದ ತಾಳೆ ಗರಿಗಳಿದ್ದವು. ಕೆಲವೊಂದು ಪದ್ಯಗಳಿಂದ ತುಂಬಿದ್ದವು. ಆದರೆ ಅವುಗಳಿಗೆ ಯಾವುದೇ ಅಂಕಿತವಿರಲಿಲ್ಲ, ಕಾವ್ಯನಾಮವಿರಲಿಲ್ಲ. ಬರೆದ ಕೃತಿಕಾರನ ಹೆಸರು ಇರಬೇಕಿತ್ತು. ಆದರೆ ತಮ್ಮ ಹೆಸರು ಹಾಕಲು ಹಿಂಜರಿದು ಹಾಗೇ ಬರೆದಿಟ್ಟಿದ್ದ. ಚಿದಾನಂದರ ಮುಗ್ಧತೆಗೆ ಮಾರು ಹೋದ ಗುರುಗಳು ಶಿಷ್ಯನ ವಿನಯವಂತಿಕೆಯನ್ನು ಮೆಚ್ಚಿದರು. ಒಂದೊಂದು ಪದ್ಯಗಳನ್ನು ನೋಡಿದ ಕುಳಿತರು ತಮಗರಿವಿಲ್ಲದೆ ಸಮಯ ಗತಿಸಿತ್ತು. ವಾ ಎಂದು ಶಿಷ್ಯನ ಚಮತ್ಕಾರವನ್ನು ಏಕಾಂತದಲ್ಲಿ ಕುಳಿತು ತಾವೊಬ್ಬರೇ ಹೊಗಳುತ್ತಾರೆ ಗುರುಕೊಂಡಪ್ಪನವರು. ಹೀಗೆ ಗುರುಗಳು ಚಿದಾನಂದರ ಸಾಹಿತ್ಯ ಅವಲೋಕನವನ್ನು ಮಾಡುವ ಸಂದರ್ಭದಲ್ಲಿ ಚಿದಾನಂದರು ಬಂದುಬಿಟ್ಟು ಗುರುಗಳನ್ನು ಕಂಡು ಅಚ್ಚರಿಗೊಂಡು ತಪ್ಪಿಸ್ತರಂತೆ ಬಾಗಿಲೊಳಗೆ ನಿಂತಿದ್ದಾನೆ. ಕೂಡಲೇ ಗುರುಗಳು ಮುಖವೆತ್ತಿ ನೋಡುತ್ತಾರೆ. ಯಾರು ಚಿದಾನಂದ? ಬಂದೆಯ ಕಂದ, ಬಾ ಹೀಗೆ ಎನ್ನಲು ಚಿದಾನಂದರು ಹೆದರುತ್ತಾ ಗುರುವಿನೆಡೆಗೆ ಸಾಗಿ ಬಾಗಿ ನಿಲ್ಲುತ್ತಾರೆ. ಈ ಪದ್ಯವನ್ನು ಯಾವಾಗ ಬರೆದಿ? ಅದ್ಭುತವಾಗಿರ್ತಕ್ಕಂಥ ಪದ್ಯಗಳಿದ್ದಾವೆ. ಸಮಯ ಸಿಕ್ಕಾಗ ಹೆದರುತ್ತಲೇ ಉತ್ತರಿಸಿದರು. ಚಿದಾನಂದ, ಬಹಳ ಚೆನ್ನಾಗಿವೆ,
ಅಲಂಕಾರ ಛಂದಸ್ಸುಗಳು ಸೊಗಸಾಗಿ ಮೂಡಿ ಬಂದಿವೆ. ನಿನ್ನ ಸಾಹಿತ್ಯ ಕೃಷಿಯು ಇನ್ನು ಉಜ್ವಲವಾಗಿ ಬೆಳಗಲಿ. ಆ ತಾಯಿ ನಿನಗೆ ಸಕಲ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಮನದುಂಬಿ ಹರಿಸಿದಾಗ ಚಿದಾನಂದರು ಭಕ್ತಿಯಿಂದ ಗುರುಗಳ ಪಾದಾರವಿಂದಗಳಿಗೆ ಹಣೆ ಮಾಡಿದರು. ಗುರುದೇವ, ನಾನಂತಹ ಪ್ರತಿಭಾವಂತನಲ್ಲ, ಹೇಳಿಕೊಳ್ಳುವಂಥ ಪಾಂಡಿತ್ಯವನಗಿಲ್ಲ, ಏನೋ ತೋಚಿದ್ದನ್ನು ಗೀಚತೊಡಗಿದ್ದೇನೆ. ತಮ್ಮ ನಾಮದ ಬಲದಿಂದ ಶಿಷ್ಯನ ಮಾತಿಗೆ ತಲೆದೂಗಿದ ಗುರುಗಳು ಮುಗುಳ್ಳಾಗುತ್ತಾರೆ. ಕಂದ ಚಿದಾನಂದ, ಸಾಹಿತ್ಯ ಸೃಷ್ಟಿ ಎಲ್ಲರಿಂದಲೂ ಸಾಧ್ಯವಿಲ್ಲ. ಸಾಹಿತ್ಯ ಸರಸ್ವತಿ ಎಲ್ಲರಿಗೂ ಒಲಿಯುವುದೂ ಇಲ್ಲ. ಜನ್ಮ ಜನ್ಮಾಂತರಗಳ ಸಂಸ್ಕಾರದ ಬಲದಿಂದ ಓದಿದವರೆಲ್ಲ ವ್ಯಾವಹಾರಿಕವಾಗಿ ವಿವರಣೆಯನ್ನು ಮಾಡ್ತಾರೆ ವಿನಃ ಸಾಹಿತ್ಯಿಕವಾಗಿ ಸ್ಪಂದಿಸಲಾರರು. ಅಂತಹ ಅಧ್ಯಯನವಾದರೂ ನನಗಿಲ್ಲ ಗುರುದೇವ. ಚಿದಾನಂದ, ಸಾಹಿತ್ಯ ಸೃಷ್ಟಿಗೆ ಅಧ್ಯಯನ ಬೇಕು. ಹಾಗೆಂದ ಮಾತ್ರಕ್ಕೆ ಅಧ್ಯಯನ ಗೈದವರೆಲ್ಲ ಸಾಹಿತ್ಯವನ್ನು ಸೃಷ್ಟಿಸಲ್ಲ. ನಾವು ಈ ಅಧ್ಯಯನಶೀಲರನ್ನು 2 ಬಗೆಯೊಳಗೆ ವಿಂಗಡಣೆಯನ್ನು ಕೊಡ್ತಾರೆ. ಆ 2 ಬಗೆಯ ವಿಂಗಡಣೆ ಏನು ಅಂದರೆ, ಮೊದಲನೆಯ ಗುಂಪು ಕೃತೋಪಾಸ್ತಿಗಳು ಅಂತ ಕರೀತಾರೆ. ಅಂದರೆ ಕಲಿತ ವಿದ್ಯೆ ಬೀಜವಾಗಿ ಅದರಿಂದ ಸಾಹಿತ್ಯ ಸೃಷ್ಟಿಸುವ ಬುದ್ಧಿವಂತರಿಗೆ ಅಂಥವರಿಗೆ ಕೃತೋಪಾಸ್ತಿಗಳು ಎಂದು ಕರೀತಾರೆ. ಇನ್ನು ಎರಡನೆಯದು ಅಕೃತೋಪಾಸ್ತಿಗಳಂದರೆ ಇವರಿಗೆ ಕಲಿತ ವಿದ್ಯೆ ತಮ್ಮ ಪಾಂಡಿತ್ಯ ಬುದ್ಧಿವಂತಿಕೆ ಮಾತ್ರ ಸೀಮಿತವಾಗ್ತಾರೆ. ಇವರಿಂದ ಯಾವ ಸಾಹಿತ್ಯವೂ ಸೃಷ್ಟಿಯಾಗುವುದಿಲ್ಲ. ನೀನು ಯಾವ ಸೃಷ್ಟಿ ಅಂತಂದ್ರೆ ಮೊದಲನೇ ಗುಂಪು ಏನದಲ್ಲ, ಕೃತೋಪಾಸ್ತಿಗಳು. ಅಂದರೆ ನೀನು ಕಲಿತಿರ್ತಕ್ಕಂಥ ವಿದ್ಯೆ ಮತ್ತು ಪುನಃ ಬೀಜವಾಗಿ ಅದರಿಂದ ಉತ್ಪತ್ತಿ ಮಾಡತಕ್ಕಂಥ ಶಕ್ತಿ ನಿನಗಿದೆ ಚಿದಾನಂದ ಎಂದು ಗುರುಕೊಂಡಪ್ಪನವರು ಹೇಳಿದರು. ಅದೆಲ್ಲ ತಮ್ಮ ಪಾದ ಕೃಪೆ ಗುರುದೇವ. ಅದರ ಜೊತೆಗೆ ನೀನು ನಂಬಿದ ಮತ್ತು ನಾನು ನಂಬಿದ ಮಹಾತಾಯಿಯ ಆದಾಶೀರ್ವಾದ ಬಲವೂ ಸೇರಿದೆ ಚಿದಾನಂದ. ಹೀಗೆ ನಿರಂತರ ಅಧ್ಯಯನ ಅನುಭವ ಬೆರೆತು ನೀನು ಅವಧೂತ ಪರಂಪರೆಯ ಹರಿಕಾರನಾಗಿ ಚಿದಾನಂದ ಅವಧೂತನೆಂಬ ನಾಮಾಭಿಧಾನದಿಂದ ಭರತ ಖಂಡದಲ್ಲಿ ಜಗದ್ವಿಖ್ಯಾತಿಯನ್ನು ಪಡೆಯುವೆ ಎಂದು ಮನದುಂಬಿ ಆಶೀರ್ವಾದವನ್ನು ಮಾಡ್ತಾರೆ ಗುರುಕೊಂಡಪ್ಪನವರು. ಚಿದಾನಂದರಿಗೆ ಮಾತು ಬಾರದಾಯಿತು. ಇದೆಂತಹ ಕರುಣೆ ವಾತ್ಸಲ್ಯ! ಅದಕ್ಕಾಗಿ ನ ಗುರೋರೋ ಅಧಿಕಂ ಎಂದಿದ್ದಾರೆ, ಗುರು ಸಾಕ್ಷಾತ್ ಪರಬ್ರಹ್ಮವೆಂದಿದ್ದಾರೆ ಎಂದು ಮನದುಂಬಿ ನಿಂತ ಪರಿವಿಲ್ಲದೆ ಆನಂದವಾಗಿ ತಾನಾಗಿ ಗುರುಸ್ತುತಿಯನ್ನು ಗೈಯತೊಡಗಿದನು. ಗುರು ಶಿಷ್ಯರಿಬ್ಬರೂ ಸಂತೋಷದ ಅಲೆಯಲ್ಲಿ ತೇಲಾಡತೊಡಗಿದರು. ಆಶ್ರಮದ ಶಿಷ್ಯರಿಂದ ಈ ದೃಶ್ಯವನ್ನು ಕಂಡು ಭಾವಾಪರವಶರಾದರು. ಕೂಡಲೇ ಗುರುಗಳು, ಚಿದಾನಂದ, ನೀನು ಇನ್ನೊಂದು ಮಾತನ್ನು ಪಾಲಿಸಬೇಕಾಗಿದೆ ಅಂತಾರೆ. ಅಪ್ಪಣೆಯಾಗಲಿ ಗುರುದೇವ, ಶಿರಸಾವಹಿಸಿ ಪಾಲಿಸುವೆ. ನಿನ್ನ ಅಧ್ಯಯನ, ಯೋಗ ಸಾಧನೆ, ಗುರುಸೇವೆ ಒಂದು ಹಂತದೊಳಗೆ ಪೂರ್ಣಗೊಂಡದೆ. ನೀನಿಂದು ಮತ್ತೊಂದು ಕೆಲಸಕ್ಕೆ ಅಣಿಯಾಗಬೇಕಾಗಿದೆ ಎಂದು ಗಂಭೀರವಾಗಿ ನುಡಿದರು. ಚಿದಾನಂದರು ಗುರುಗಳ ಮುಖದಲ್ಲಿ ಭಾವಕ್ಕೆ ಬೆರಗಾಗಿ, ಗುರುದೇವ, ಅದೇನೆಂದು ತಿಳಿಸುವ ಕೃಪೆಯಾಗಬೇಕು ಎಂದು ಎದ್ದು ನಿಂತರು. ಕೂಡಲೇ ನೀನಿಂದು ಕ್ಷೇತ್ರ ಸಂಚಾರಕ್ಕೆ ತೆರಳಬೇಕು. ಈ ಮಾತು ಗುರುಗಳ ಬಾಯಿಂದ ಬರೋದೊಂದೇ ತಡ ಚಿದಾನಂದರು ಖುಷಿ ಬಿಡುತ್ತಾರೆ. ಇದೇನು ನೋಡಿದಿರಿ ಗುರುದೇವ, ಆಕಾಶದೆತ್ತರಕ್ಕೆ ಕೈ ಹಿಡಿದು ಕರೆದೊಯ್ದು ಅಲ್ಲಿಂದ ಒಮ್ಮೆಗೆ ನನ್ನನ್ನು ಏಕಾಂಗಿಯಾಗಿ ಕೈಬಿಟ್ಟಂತಾಯಿತು. ನಿಮ್ಮಿಂದ ಅಗಲಿರುವುದು ನನಗಾಗದು ಗುರುವೇ. ಗುರುಗಳು ಚಿದಾನಂದರ ತಲೆಯ ಮೇಲೆ ಕೈಯಾಡಿಸುತ್ತ, ಹಾಗಲ್ಲ ಕಂದ, ನಿನಗೆ ಹೇಗೆ ನನ್ನನ್ನು ಅಗಲುವಲಾಗುವುದಿಲ್ಲವೋ ನಮಗೂ ನಿನ್ನಿಂದ ಬಿಟ್ಟಿರಲಿಕ್ಕಾಗೋದಿಲ್ಲ. ಆದರೆ ಆ ತಾಯಿ ಅಪ್ಪಣೆಯಂತೆ ನೀನು ಕ್ಷೇತ್ರ ಸಂಚಾರಕ್ಕೆ ಹೋಗಲೇಬೇಕು. ಗುರು ಸನ್ನಿಧಿಯಲ್ಲಿ ಕೋಶ ಓದಿ ಅನುಭವ ಪಡೆದಂತೆ ದೇಶ ತಿರುಗಿ ಅನುಭವ ವೃದ್ಧಿಸಿಕೊಳ್ಳಬೇಕಿದೆ. ಇವೆರಡೂ ಬೇಕೇ ಬೇಕು. ಒಂದು ನಾಣ್ಯದ 2 ಮುಖಗಳಂತೆ ಕೋಶ ಓದಿದಂತೆ ದೇಶ ತಿರುಗಲೇಬೇಕು. ಗ್ರಂಥಾಧ್ಯಯನದಿಂದ ಮನೋವಿಕಾಸವಾದರೆ ಕ್ಷೇತ್ರಾಧ್ಯಯನದಿಂದ ಮಹಾನಂದವಾಗ್ತದೆ ಎಂದೇ ನೀನು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗು. ನನ್ನ ಅಖಂಡ ಆಶೀರ್ವಾದ ನಿನ್ನ ಮೇಲಿದೆ ಎಂದು ಹರಿಸ್ತಾರೆ. ಚಿದಾನಂದರಿಗೆ ತಾಯಿಯ ಮಹಾರಾಜ್ಞೆಯಂತೆ ಗುರುವಾಜ್ಞೆಯನ್ನು ಪಾಲಿಸಬೇಕಾಗಿದೆ ಅನಿವಾರ್ಯತೆ ಎದುಗಿತ್ತು. ತಾಯಿಯನ್ನಗಲಿದ ಕರುವಿನಂತಾಯಿತು. ವಿಧಿಯಿಲ್ಲದೆ ಎಲ್ಲರೂ ಸಂತೈಸಿ ಗುರುವನ್ನು ಮನದಣಿಯ ವಂದಿಸಿ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ನಡೆದರು. ಇಲ್ಲಿ ಚಿದಾನಂದರು ತೀರ್ಥಕ್ಷೇತ್ರಗಳಿಗೆ ಹೊರಟರು. ಚಿದಾನಂದ ಅವಧೂತರು ಹೀಗೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುತ್ತಾ ಕುಂಬೇಶ್ವರನ ದರ್ಶನಗೈದು ಹಾಗೆ
ಕೋಣದಿಂದ ಮುಂದೆ ಅರುಣಾಚಲಕ್ಕೆ ಬರುತ್ತಾರೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲೊಂದಾದ ಅರುಣಾಚಲೇಶ್ವರನನ್ನು ನಮಿಸುತ್ತಾರೆ. ಹಾಗೆ ಭಾರತ ದೇಶದ ದಕ್ಷಿಣದ ತುದಿಗಿರುವ ಸೇತುಬಂಧಕ್ಕೆ ಬರುತ್ತಾರೆ. ಅಲ್ಲಿ ಶ್ರೀರಾಮೇಶ್ವರನ ದರ್ಶನ ಪಡೆದು ಅಲ್ಲಿಂದ ಪಶ್ಚಿಮ ಘಟ್ಟಕ್ಕೆ ತಿರುಗಿ ಕುಕ್ಕೆ ಸುಬ್ರಹ್ಮಣ್ಯವನ್ನು, ಉಡುಪಿಯ ಶ್ರೀಕೃಷ್ಣನನ್ನು, ಶೃಂಗೇರಿ ಶಾರದಾಂಬಳನ್ನು, ಗೋಕರ್ಣ ಕ್ಷೇತ್ರದ ಶ್ರೀ ಮಹಾಬಳೇಶ್ವರನನ್ನು ದರ್ಶನಗೈದರು. ದಕ್ಷಿಣದ ಭಾಗವನ್ನೆಲ್ಲ ಮುಗಿಸಿ ಪ್ರತಿಯೊಬ್ಬರ ಜೀವನದ ಪರಮ ಭಾಗ್ಯವೆಂದರಿತ ಕಾಶಿ ಕ್ಷೇತ್ರಕ್ಕೆ ಪಯಣವನ್ನು ಬೆಳೆಸ್ತಾರೆ. ಸಾವಿರಾರು ಮೈಲಿ ದೂರದ ಆ ಕ್ಷೇತ್ರಕ್ಕೆ ಪಾದಯಾತ್ರೆಯಲ್ಲೇ ಸಾಗಿ ಬೇಕಲ್ಲ. ಈಗಿನಂತೆ ಆಗ ಯಾವ ವಾಹನ ಸೌಕರ್ಯಗಳಿರಲಿಲ್ಲ. ಬದಲಾಗಿ ಬ್ರಿಟಿಷರು ಬಂದ ಮೇಲೆ ರೈಲು ಗಾಡಿಗಳನ್ನು ಪ್ರಾರಂಭಿಸಿದರು. ಆದರೆ ಅವಧೂತರಿಗೆ ಯಾವುದೇ ಸೌಕರ್ಯಗಳು ಬೇಕಾಗಿರಲಿಲ್ಲ. ಗುರುವಿನಾಜ್ಞೆಯಂತೆ ಪಾದಯಾತ್ರೆಯನ್ನು ಮಾಡಿ ವೀಕ್ಷಣೆಯನ್ನು ಮಾಡಿಕೊಂಡು ಬರಬೇಕೆಂದು ಪವಿತ್ರ ಗಂಗಾ ನದಿಯಲ್ಲಿ ಎಂದು ಮಿಂದು ಶ್ರೀ ವಿಶ್ವನಾಥ ಸ್ವಾಮಿಯನ್ನು ಕಣ್ತುಂಬ ಕಂಡು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಹೀಗೆ ಅಖಂಡ ಉತ್ತರ ಭಾರತವನ್ನು ಕ್ಷೇತ್ರಗಳನ್ನು ಕಂಡು ಯೋಗಿಗಳನ್ನು ಋಷಿಮುನಿಗಳನ್ನು ಕಂಡು ಹೊಂದಿಸಿ ಧನ್ಯತೆಯನ್ನು ಪಡಿತಾರೆ. ಒಂದು ದಿನ ಸ್ವಪ್ನದೊಳಗ ಗುರುಗಳ ದರ್ಶನ ಸಾಕು ಮಾಡೆನ್ನಲು ದಿಗ್ಗನೆ ಎದ್ದು ಗುರುನಾಮಸ್ಮರಣೆ ಮಾಡುತ್ತಾ ಗುರುವನ್ನಪ್ಪಣೆ ಶಿರಸಾವಹಿಸಿ ಪಾಲಿಸುವೆನೆಂದು ಹಿಗ್ಗಿನಿಂದ ದಕ್ಷಿಣಕ್ಕೆ ಮತ್ತೆ ನಡೆಯುತ್ತಾರೆ. ಹೀಗೆ ಬರುತ್ತಾ ದಕ್ಷಿಣ ಕಾಶಿ ಎಂಬ ಖ್ಯಾತಿಗೆ ಭಾಜನವಾದ ಹಂಪಿ ವಿರೂಪಾಕ್ಷನ ಸನ್ನಿಧಿಗೆ ಬಂದು ಅಲ್ಲಿ ತಮ್ಮ ಗುರುವಿನ ಗುರು ಶಿವಾನಂದ ರಾಜಯೋಗಿಯ ಕುರಿತು ಋಷಿಮುನಿಗಳಿಂದ ಕೇಳಿ ತಿಳಿದು ಅವರ ಯೋಗಾರೂಢರಾಗಿದ್ದ ಗುಹೆಯನ್ನು ದೂರದಿಂದ ವಂದಿಸಿ ಸಾಷ್ಟಾಂಗವನ್ನು ಮಾಡಿ ನಮನವನ್ನು ಸಲ್ಲಿಸಿ ರೋಮಾಂಚನಗೊಳ್ಳುತ್ತಾರೆ. ತಮ್ಮ ಯೋಗ ಶಕ್ತಿಯ ಮೂಲಕ 771 ವರ್ಷ ಬಾಳಿ ಆನೆಗುಂದಿ ಸಂಸ್ಥಾನದ ರಾಜಮನೆತನದ ಗುರುವಾಗಿ ಸಕಲರನ್ನು ಪೊರೆದ ಗುರುವಿನ ಗುರು ಮಹಾಗುರು ತಮ್ಮ ಕಾರ್ಯಕ್ಕೆ ಮಂಗಳವೀಯಲೆಂದು ಬೇಡಿಕೊಳ್ಳುತ್ತಾರೆ. ಇಲ್ಲಿ ಚಿದಾನಂದ ಅವಧೂತರು ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿದ ಬಳಿಕ ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದಾರೆ. ಮತ್ತು ಮರಳಿ ಎಲ್ಲಿಗೆ ಬರುತ್ತಾರೆ? ಆಶ್ರಮಕ್ಕೆ ಬರುತ್ತಾರೆ, ಇಲ್ಲಿ ಕೊಂಡಪ್ಪ ಗುರುಗಳ ಬಳಿಗೆ. ಇಂತಹ ಆದರ್ಶ ಗುರು ಶಿಷ್ಯರನ್ನು ಕಾಣಲು ಅಯೋಧ್ಯೆ ಗ್ರಾಮಕ್ಕೆ ಜನರು ತಂಡೋಪತಂಡವಾಗಿ ಬರತೊಡಗಿದರು. ಬಂದವರನ್ನು ಸತ್ಕರಿಸಿ ಹಾಗೆ ಉಪಚಾರವನ್ನು ಮಾಡ್ತಾರೆ. ಕಳಿಸುವುದು ಚಿದಾನಂದರಿಗೆ ಅಷ್ಟು ಸಂತೋಷ ಆಯಿತು. ಚಿದಾನಂದರಿಗೆ ಗುರುಸೇವೆ ಎಂದರೆ ಸಂತೋಷ. ಮುಗೀತು, ಮತ್ತಿನ್ನೇನು ಬೇಡ. ನಿದ್ರಾಹಾರ ನೀರಡಿಕೆ ಏನೂ ಬೇಡ. ಕಿಂಚಿತ್ತು ಅಹಂಕಾರದ ಸೋಂಕಿಲ್ಲದೆ ಸೆಡವು ಸಿಟ್ಟುಗಳ ಸಂಪರ್ಕ ಇಲ್ಲ. ಆತ್ಮಜ್ಞಾನದ ಗುಂಗಿನೊಳಗ ಗುರುಸೇವೆಯಲ್ಲಿ ನಿರತನಾಗಿದ್ದಾನೆ ಇಲ್ಲಿ ಚಿದಾನಂದ ಅವಧೂತರು. ಈ ರೀತಿಯಾಗಿ ಕಾಲ ಕಳೆಯುತ್ತಿರಲು ಗುರುಗಳು ಒಂದು ದಿನ ಶಿಷ್ಯನನ್ನು ಕರೀತಾರೆ. ಚಿದಾನಂದ, ನಾಳೆಯ ದಿನ ಆನೆಗುಂದಿ ಹತ್ತಿರವಿರ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರೋಣವೇ ಎಂದು ಹೇಳಲು ತಮ್ಮ ಚಿತ್ತ ಗುರುದೇವ ಆಗಲಿ ಎಂದು ಉತ್ತರಿಸ್ತಾನೆ ಚಿದಾನಂದ ಅವಧೂತ. ಕೂಡಲೇ ಗುರುಗಳೇ ಚಿದಾನಂದರೊಡಗೂಡಿ ದಕ್ಷಿಣ ದಿಕ್ಕಿನೆಡೆಗೆ ಪಯಣವನ್ನು ಮಾಡುತ್ತಾರೆ. ಆನೆಗುಂದಿಯ ಸುತ್ತಲೂ ವಿಶೇಷವಾಗಿ ಗಂಗಾವತಿಯನ್ನು ದಾಟಿದ ನಂತರ ಬರೀ ಬೆಟ್ಟ ಗುಡ್ಡಗಳ ಸಾಲುಗಳೇ. ಒಂದು ಗುಡ್ಡದ ಬುಡದ ಗುಂಡಿನ ಸಂದಿಯೊಳಗೆ ಭಯಂಕರವಾಗಿರ್ತಕ್ಕಂಥ ಹುಲಿ ಕುಳಿತದೆ. ಅದು ಇವರು ಚಲಿಸುವ ಕಾಲುದಾರಿಯ ಬದಿಗೆ ಇತ್ತು. ಸಾಯಂಕಾಲದ ಸಮಯ, ಯಾರೂ ಇಲ್ಲದ ಪ್ರದೇಶ. ಇಬ್ಬರು ಮಾನವರ ವಾಸನೆಯನ್ನು ಗ್ರಹಿಸಿದ ವ್ಯಾಘ್ರರಾಯ ಬಸುಗುಡುತ್ತಾ ನಿಂತಿತ್ತು. ಇದನ್ನು ಕಂಡ ಗುರುಗಳು, ಇದೇನು ಚಿದಾನಂದ, ನಮ್ಮ ದಾರಿಗೆ ಅಡ್ಡ ನಿಂತಿದೆಯಲ್ಲ, ಸುಮ್ಮನೆ ಗುಡುಗುಡುತ್ತ ನಿಂತಿದ್ದಾನೆ ಹುಲಿರಾಯ, ಅವನನ್ನು ಸುಮ್ಮನಿರುವಂತೆ ಹೇಳಿ ಬಾ, ಏಕಾಂತ ನಮ್ಮ ಧ್ಯಾನಕ್ಕೆ ಅವನಿಂದ ಅಡ್ಡಿ ಆಗ್ತದೆ ಅಂತ ಗುರುಗಳು ಹೇಳಿದರು. ಕೂಡಲೇ ಒಪ್ಪಿಗೆ ನೀಡಿದ ಚಿದಾನಂದರು ಸುತ್ತಲೂ ಕಣ್ಣಾಡಿಸತೊಡಗಿದರು. ಅದನ್ನು ಕಂಡ ಗುರುಗಳು, ಏನು ಚಿದಾನಂದ, ಹುಲಿಯನ್ನು ನೋಡಿ ಹೆದರಿಕೊಂಡೆಯಾ ಎನ್ನಲು, ಇಲ್ಲ ಗುರುದೇವ, ಹಾಗೇನೂ ಇಲ್ಲ. ಹಾಗಾದರೆ ಸುತ್ತಲೂ ಕಣ್ಣಾಡಿಸುತ್ತಾ ನಿಂತಿರುವೆಯಲ್ಲ ಎನ್ನಲು, ಗುರುದೇವ, ಅಯೋಧ್ಯೆಯಿಂದ ತಾವು ನಡೆದು ಬಂದಿದ್ದೀರಿ, ಸ್ವಲ್ಪ ನಿಮಗೆ ದಣಿವಾಗಿದೆ, ಕುಳಿತುಕೊಳ್ಳೋದಕ್ಕೆ ಒಂದು ಸುಂದರವಾದ ಸುಲಭವಾಗಿರ್ತಕ್ಕಂಥ ಒಂದು ಕಲ್ಲಿನ
ಆಸನವನ್ನು ನೋಡುತ್ತಿದ್ದೆ ಅಂತ ಹೇಳೋದು ಎನ್ನಲು, ಅದೇನು ಬೇಡ, ನೀನು ಹೋಗಿ ಮೊದಲು ಆ ಕೆಲಸ ಮಾಡಿ ಬಾ ಎಂದಾಗ ಗುರುಗಳಿಗೆ ನಮಿಸಿ ನಮ್ಮ ಚಿತ್ತ ಎಂದು ಹುಲಿಯೆಡೆಗೆ ಸಾಗಿದೆ. ಮಾನವನ ವಾಸನೆಯಿಂದ ಹುಲಿಗೆ ಇಮ್ಮಡಿ ಶಕ್ತಿ ಬಂದಿತ್ತು. ಕೂಡಲೇ ಜಿಗಿದು ಕಂಠ ಹರಿದು ಬಿಡುವಂತೆ ಗರ್ಜಿಸಿತ್ತು. ಇನ್ನೇನು ತಿಂದು ಬಿಡಬೇಕಂತ ಚಿದಾನಂದರನ್ನು ಗರ್ಜನೆ ಮಾಡುತ್ತದೆ ಹುಲಿ. ಚಿದಾನಂದರು ತಾಳ್ಮೆಯಿಂದ, ಸುಮ್ಮನಿರಯ್ಯ, ಸುಮ್ಮನೆ ಗರ್ಜಿಸಬೇಡ, ಗುರುಗಳಿಗೆ ತೊಂದರೆಯಾಗ್ತದೆ, ಇದನ್ನು ಹೇಳಲೆಂದೇ ನಾನು ಬಂದಿದ್ದು ಎನ್ನುತ್ತಾ ಸಮೀಪ ಹೋದರು. ಆಗ ಹುಲಿ ತನಗಿಂದು ನನಗಿಂದು ಹಬ್ಬದೂಟವೆಂದು ತಿಳಿದು ಬಿಸಿ ನೆತ್ತರಿನ ರುಚಿಗಾಗಿ ನಾಲಿಗೆ ಸವರಿಕೊಳ್ಳುತ್ತದೆ ಹುಲಿ. ಹಾಗೆಯೇ ಹತ್ತಿರ ಹೋದ ಚಿದಾನಂದರು ಕೊಬ್ಬಿದ ಹುಲಿಯ ತಲೆಯ ಮೇಲೆ ಮತ್ತು ಕಿವಿಯನ್ನು ಸವರುತ್ತಾರೆ. ಸುಮ್ಮನಿರು ಮಾರಾಯ, ನಾವು ಆನೆಗುಂದಿ ಸೇರೋ ತನಕ ಮಲಗಿಬಿಡು ಎಂದರು. ಹುಲಿಯು ಪಿಳಿ ಪಿಳಿ ಕಣ್ಣು ಬಿಡತೊಡಗಿತ್ತು, ಸಾಕಿದ ನಾಯಿಯಂತೆ. ಆ ಕಡೆಗೆ ಜಾಗವಿದೆ, ಅಲ್ಲಿ ಹೋಗಿ ಮಲಗಿಬಿಡು ಎಂದು ಇನ್ನೊಮ್ಮೆ ಕೈಯಾಡಿಸಲು ಚಿದಾನಂದರು ತೋರಿದ ಸ್ಥಳದೆಡೆಗೆ ಹೋಗಿ ಆನಂದವಾಗಿ ದೇಹ ಚಾಚಿ ಮಲಗುತ್ತದೆ ಹುಲಿ. ಚಿದಾನಂದರು ಹುಲಿಯ ದೇಹವನ್ನು ಸವರಿ ಮಲಗಿಸಿದರು. ಅಷ್ಟರಲ್ಲಿ ಗುರುಗಳು ಕರೆದು ಕೇಳ್ತಾರೆ, ಚಿದಾನಂದ ಬಂದೆ ಗುರುಗಳೇ, ಬಾರಯ್ಯ, ಕತ್ತಲಾವರಿಸದೆ ಬೇಗ ಆನೆಗುಂದಿ ಸೇರೋಣ. ಬಂದೆ ಗುರುಗಳೇ ಎಂದು ಚಿದಾನಂದರು ಓಡೋಡಿ ಬಂದರು. ಏನಾಯಿತು ಹುಲಿರಾಯನ ಕೆಲಸ? ತಮ್ಮ ಆಜ್ಞೆಯಂತೆ ಮಲಗಿಸಿರಿ. ಬಂದೆ ಗುರುದೇವ. ಹುಲಿ ಮಲಗಿತೇನು? ಹೌದು ಗುರುದೇವ, ಬೇಕಾದರೆ ನೋಡಿ ಎಂದು ಮಲಗಿದ ಸ್ಥಳವನ್ನು ತೋರಿಸಿದ. ಆನಂದದಿಂದ ಮಲಗಿದೆ ಹುಲಿ. ಅಲ್ಲ ಚಿದಾನಂದ, ಆ ಭಯಂಕರವಾದ ಹುಲಿ ನಿಮಗೇನು ಮಾಡಲಿಲ್ಲ? ನಿನಗೇನು? ಏನೂ ಇಲ್ಲ ಗುರುದೇವ ಅಂದಾಗೆ ಸಾಧ್ಯ ಚಿದಾನಂದ, ಅದು ಕಾಡು ಪ್ರಾಣಿ. ಯಾವುದಾದರೇನು ಗುರುದೇವ? ತಮ್ಮ ಸಂಕಲ್ಪ ಶಕ್ತಿ ದೊಡ್ಡದು ಅಥವಾ ಹುಲಿಯ ಶಕ್ತಿ ದೊಡ್ಡದು? ತಮ್ಮಪ್ಪಣೆಯಾಗಿದೆ ಗುರುದೇವ. ಆಜ್ಞೆ ಇತ್ತಿದ್ದೇನೆ, ಸುಮ್ಮನೆ ಮಲಗು ಎಂದೇ ಮಲಗಿಬಿಟ್ಟಿತ್ತು ಎಂದು ಹೇಳಿ ವಿನಯದಿಂದ ಕರಮುಗಿದ ಕೊಂಡಪ್ಪ ಗುರುಗಳಿಗೆ ಚಿದಾನಂದ. ಈ ರೀತಿಯಾಗಿ ಗುರುಶಿಷ್ಯರಿಬ್ಬರು ಲೀಲಾ ವಿನೋದಗಳಿಂದ ಆನೆಗುಂದಿಯಡಿಗೆ ಸಾಕ್ತಾರೆ. ಇದರಂತೆ ಅನಂತ ರೀತಿಯ ಗುರು ಹೇಳಿದಂತೆ ಚಿದಾನಂದರು ಪವಾಡಗಳನ್ನು ಮಾಡುತ್ತಾ ಹೊರಟಿದ್ದಾರೆ. ಆದರೆ ಇಲ್ಲಿ ಕೊಂಡಪ್ಪ ಗುರುವರಿಯರು ಅದ್ಭುತವಾಗಿರುವಂಥ ಒಂದು ಮಾತನ್ನು ಹೇಳುತ್ತಾರೆ ಚಿದಾನಂದ ಅವರಿಗೆ. ಚಿದಾನಂದ, ಇನ್ನು ಮುಂದೆ ನೀನು ಮತ್ತೊಂದು ಸಾರಿ ಕ್ಷೇತ್ರದೆಡೆಗೆ ಸಾಗು. ಆದರೆ ಸಿಂಧಾನೂರು ತಾಲೂಕಿನಲ್ಲಿರ್ತಕ್ಕಂಥ ಅಂಬಾದೇವಿ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ನೀ ಹೋಗು. ಆ ದೇವಸ್ಥಾನದೊಳಗೆ, ಆ ಸನ್ನಿಧಾನದೊಳಗೆ ಅಲ್ಲಿ ನೀನು ತಪಸ್ಸನ್ನು ಆಚರಣೆಯನ್ನು ಮಾಡಿ ನೀನು ಜಗಜ್ಜನನಿ ಶಾಂಭವಿಯನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಆ ತಾಯಿಯ ಆಶೀರ್ವಾದದಿಂದ ಇಡೀ ಜಗತ್ತಿಗೆ ಚಿದಾನಂದ ಅವಧೂತನಾಗಿ ಪ್ರಖ್ಯಾತಿಯನ್ನು ಹೊಂದು ಇಡೀ ಜಗತ್ತಿನೊಳಗೆ ಎಷ್ಟು 100 ವರ್ಷಗಳು ಗತಿಸಿದರೂ ಸಹಿತವಾಗಿ ನಿನ್ನೆಸರು ಚಿದಾನಂದ ಅವಧೂತನಾಗಿ ಈ ಜಗತ್ತಿನೊಳಗೆ ಉಳಿದುಕೊಳ್ಳು ಅಂತ ತಿಳ್ಕೊಂಡು ಶ್ರೀ ಕೊಂಡಪ್ಪ ಗುರುವರಿಯರು ಚಿದಾನಂದ ಅವಧೂತರಿಗೆ ಆಶೀರ್ವಾದವನ್ನು ಮಾಡಿದರು. ಅದೇ ಪ್ರಕಾರವಾಗಿ ಚಿದಾನಂದ ಅವಧೂತರು ಸಿಂಧಾನೂರು ತಾಲೂಕಿನ ಅಂಬಾಮಠಕ್ಕೆ ಬಂದು ಅಂಬಾಮಠದೊಳಗೆ ತಪಸ್ಸನ್ನು ಆಚರಣೆಯನ್ನು ಮಾಡುತ್ತಾರೆ. ಆ ತಪಸ್ಸನ್ನು ಆಚರಣೆಯನ್ನು ಮಾಡಿದ ಬಳಿಕ ಚಿದಾನಂದ ಅವಧೂತರ ತಪಸ್ಸಿಗೆ ಮೆಚ್ಚಿ ಜಗಜ್ಜನನಿ ಪ್ರತ್ಯಕ್ಷ ದರ್ಶನವನ್ನು ಮತ್ತೆ ಕೊಡುತ್ತಾಳೆ. ಇಲ್ಲಿ ದರ್ಶನ ಕೊಟ್ಟಾಗ ಚಿದಾನಂದ ಅವಧೂತರು ಸಂತೋಷ ಆಯಿತು. ತಾಯಿ ಜಗಜ್ಜನನಿ ಅಂತ ತಿಳ್ಕೊಂಡು ಒಂದು ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾರೆ ಚಿದಾನಂದ ಅವಧೂತರು. ಜಗಜ್ಜನನಿ ಕೇಳ್ತಾಳೆ, ಮಗ ನಿನಗೆ ಯಾವ ವರ ಬೇಕು ಕೇಳು ಎಂದು ತಾಯಿ ಜಗಜ್ಜನನಿ ಅಂಬಾದೇವಿ ಬಗಳಾಮುಖಿ ಕೇಳಿದಾಗ ಚಿದಾನಂದ ಅವಧೂತರಂತಾರೆ, ತಾಯಿ ಜಗಜ್ಜನನಿ, ನನಗಾಗಿ ಯಾವ ವರವನ್ನು ನೀನು ಕೊಡಬೇಡ. ಕೊಡುವುದಾದರೆ ಒಳ್ಳೆಯ ಗ್ರಂಥವನ್ನು ಬರೆಯುವುದಕ್ಕೆ ನನಗೆ ಒಳ್ಳೆಯ ಜ್ಞಾನವನ್ನು ಕೊಡು. ಎಂಥ ಗ್ರಂಥ ಬರೆಯುವಂಥ ಶಕ್ತಿ ಕೊಡು ಅಂದರೆ
ನಿನ್ನ ಭಕ್ತರು ನಿನ್ನ ಬಳಿಗೆ ಕಷ್ಟ ಅಂತ ಬಂದಾಗ ಆ ಗ್ರಂಥವನ್ನು ಅಧ್ಯಯನವನ್ನು ಮಾಡಿದರೆ ಆ ಗ್ರಂಥ ಪಾರಾಯಣದಿಂದ ಕಷ್ಟ ದುಃಖ ದುಮ್ಮಾನಗಳೆಲ್ಲ ದೂರಾಗಿ ಅವರು ಒಳ್ಳೆಯ ಭಕ್ತಿಯಿಂದ ನಯಪೂರ್ವಕವಾಗಿ ಬಡತನ ಕಷ್ಟ ದುಮ್ಮಾನಗಳು ದೂರಾಗಿ ಹೋಗಲಿ ಅಂಥ ಒಂದು ಗ್ರಂಥವನ್ನು ಬರೆಯುವಂಥ ಶಕ್ತಿ ಕೊಡು, ನನಗೆ ಯಾವ ವರವೂ ಬೇಡ ಅಂತ ತಿಳ್ಕೊಂಡು ಚಿದಾನಂದ ಅವಧೂತರು ಬೇಡಿಕೊಂಡಾಗ ತಾಯಿ ದೇವಿ ಪುರಾಣವನ್ನು 18 ಅಧ್ಯಾಯಗಳನ್ನು ಅಂಬಾಮಠದೊಳಗೆ ಆ ಪುರಾಣವನ್ನು ಇಲ್ಲಿ ಚಿದಾನಂದ ಅವಧೂತರಿಂದ 18 ಅಧ್ಯಾಯಗಳನ್ನು ಬರೆಸ್ತಾಳೆ. ತಾನೇ ಸ್ವತಃ ತನ್ನ ಚಿದಾನಂದ ಅವಧೂತರ ದೇಹದೊಳಗಕ್ಕೂ 18 ಅಧ್ಯಾಯಗಳನ್ನು ಬರೆಸಿದಳು. ಅದೇ 18 ಅಧ್ಯಾಯದ ಪುರಾಣವನ್ನು ಇಡೀ ಜಗತ್ತಿನೊಳಗೆ ನಾವೆಲ್ಲೆಡೆ ವಿಜಯದಶಮಿ ಹಬ್ಬಾಚರಣೆ ದೇವಿಯ ಪುರಾಣ ಅಂತ ತಿಳ್ಕೊಂಡು ಜಗತ್ತಿನೊಳಗೆ ದೇವಿ ಪುರಾಣವನ್ನು ನಾವೆಲ್ಲ ಕಡೆ ಹಚ್ತೀವಿ. ಇದು ಯಾರ ಕೃಪೆ ಅಂತಂದರೆ ಜಗಜ್ಜನನಿಯ ಆಶೀರ್ವಾದ. ಇಲ್ಲಿ ಗುರುವಿನ ಗುಣಗಾನದಿಂದ ಗುರುವನ್ನು ಆಶೀರ್ವಾದವನ್ನು ಪಡೆದುಕೊಂಡು ಗುರು ಹೇಳಿದ ಮಾರ್ಗದಿಂದ ಚಿದಾನಂದರು ಕೇಳಿ ದೇವಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ದೇವಿಯಿಂದ ನಮ್ಮಗಳಿಗೆಲ್ಲ 18 ಅಧ್ಯಾಯಗಳನ್ನು ಕೊಟ್ಟಂಥ ಪುಣ್ಯಾತ್ಮರು ನಮ್ಮ ಚಿದಾನಂದ ಅವಧೂತರು. ಅಂಥ ಚಿದಾನಂದ ಅವಧೂತರನ್ನು ಈ ದೇವಿಯ ಪುರಾಣವನ್ನು ಬರೆದಿರುವಂಥ ಕವಿಗಳನ್ನು ನಾವೆಲ್ಲ ಸದಾಕಾಲವಾಗಿ ನಾಮಸ್ಮರಣೆಯನ್ನು ಮಾಡಬೇಕು. ಕವಿಯನ್ನು ನಾಮಸ್ಮರಣೆಯನ್ನು ಮಾಡ್ಕೋತಾ ಹೋಗಿ ಕವಿಯ ನಾಮಸ್ಮರಣೆಯ ಅಂಗಳದೊಳಗೆ ಈ ದೇವಿ ಪುರಾಣವನ್ನು ನಾವೆಲ್ಲ ಕೇಳಿ ಜನ್ಮವನ್ನು ಸುಖಿ ಜೀವನವನ್ನು ಪಡೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಸರ್ವರಿಗೂ ತಿಳಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.